ದಾವಣಗೆರೆನ ಭದ್ರಕೋಟೆ ಅಂತ ಯಾಕೆ ಕರೀತಾರೆ? ದಾವಣಗೆರೆ ಕಾಂಗ್ರೆಸ್ನ ಭದ್ರಕೋಟೆ ನಿಜ. 6 ಬಾರಿ ಗೆದ್ದಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಯಾವ ಪಕ್ಷದಿಂದ ಮೊದಲು ಗೆಲ್ತಾರೆ ಸರ್ ಅವರು? ಅವರು ವಿಧಾನಸಭೆಗೆ ಪ್ರವೇಶ ಮಾಡಿದ್ದು ಪಕ್ಷೇತರ ಶಾಸಕರಾಗಿ, ನಂತರ ಕಾಂಗ್ರೆಸ್ಗೆ ಹೋಗ್ತಾರೆ ಅವರು. ಈಗ ನಾವು ನೋಡಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಈಗ ಅನ್ಯಾಯ ಆಗಿದೆ, ಈಗ ಹೈಕಮಾಂಡು ಅನ್ಯಾಯ ಮಾಡಿದೆ, ಈಗ ರಾಜ್ಯ ಸರ್ಕಾರನ ಅನ್ಯಾಯ ಮಾಡಿದೆ ಅಂತ ಭಾಳ ಚರ್ಚೆ ನಡೀತಿದೆ. ಬಿಜೆಪಿ ಅವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಏನಾದ್ರೂ ನೈತಿಕತೆ ಇದೆಯಾ? ಈ BJPದವರು ಕೋಮುವಾದನ ಸೃಷ್ಟಿಸ್ಬಿಟ್ಟು ಅದರ ಅಧಿಕಾರ ಪಡೆಯಲಿಕ್ಕೆ ಹೋಗ್ತಿದ್ರೆ ಪ್ರತಿ ಸಲನೂ ಸೋಲು ಕಾಣುತ್ತಿದೆ. ಏನು ಕಾರಣ? ಇವರೇನು ಹಿಂದುತ್ವ ಅಂತ ಹೇಳ್ತಾರಲ್ವಾ, ಸೊ ಹಿಂದೂ ಓಟ್ಗಳೆಲ್ಲ ಬಿಜೆಪಿಗೆ ಬರಬೇಕಾಗಿತ್ತಲ್ಲ, ಯಾಕೆ ಬರ್ತಾ ಇಲ್ಲ ಅನ್ನುವಂಥ. ಒಂದು ವೇಳೆ BJP ಗೆದ್ರೆ ಮತ್ತೆ ಕೋಮುವಾದ ಸೃಷ್ಟಿ ಆಗುತ್ತೆ. 100% ಅದ್ರಲ್ಲಿ ನೋ ಡೌಟ್. ಸಾದಿಕ್ ಅವರು ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಆದರೆ DK ಶಿವಕುಮಾರ್, ಸಿದ್ದರಾಮಯ್ಯ ಹೈಕಮಾಂಡ್ ಅವ್ರ ಮೇಲೆ ಏನಾದರೂ ಮನಸ್ತಾಪ ಏನಾದರೂ ಉಂಟಾಗಿದೆ ಅಂತ ಮನವರಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನ ಸರಿ ಮಾಡಿದೆ ಅಂತಾನೆ ಹೇಳ್ಬೋದು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶೆಡ್ ಹೊಡೆದು BJPಗೆ ಆ ಸ್ಥಾನ ಇದೆಯಾ? ಅದು ಖಂಡಿತ ಆ ಮಟ್ಟದಲ್ಲಿ ಆಗಲ್ಲ ದಾವಣಗೆರೆ ರಾಜಕೀಯ. ಸರ್, ಮುಸ್ಲಿಮರು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು? ನಿಮ್ಮ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳಾದಾಗ ನಿಂತ್ಕೊಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಮತ್ತೆ ಹಾಗಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ದೇನೆ JDS-ಗೆ ಹಾಕೋಕ್ಕಾಗುತ್ತಾ, BJPಗೆ ಹಾಕೋಕ್ಕಾಗುತ್ತಾ? ಪ್ರತಿದಿನ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಸತೀಶ್ ನಾಯಕ್ ಪತ್ರಕರ್ತರಿದ್ದಾರೆ, ಸ್ವಲ್ಪ ಚರ್ಚೆ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ದಾವಣಗೆರೆಯಲ್ಲಿ ಎಲೆಕ್ಷನ್ನು ಫುಲ್ ರಂಗೇರುತ್ತಿದೆ, ಹೇಗಿದೆ ಅದರ? ನೋಡಿ, 2 ಕಡೆ ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಶುರುವಾಗಿದೆ. ಒಂದು ಬಾಗಲಕೋಟೆ ಮತ್ತು ದಾವಣಗೆರೆ. 2 ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಂತಹ ಕ್ಷೇತ್ರಗಳು. ಒಂದು HY ಮೇಟಿ ಅವರು ಮತ್ತು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು, ಇಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ. ಸೊ ಈ ಬಾರಿ ಕಾಂಗ್ರೆಸ್ಸಲ್ಲಿ ತನ್ನ ಸಂಪ್ರದಾಯದ ರೀತಿಯಂತೆ ಅವರ ಫ್ಯಾಮಿಲಿಗೆ ಕೊಡುವಂಥ ರೀತಿಯಲ್ಲಿ ಅಲ್ಲಿ ದಾವಣಗೆರೆಯಲ್ಲಿ ಸಮರ್ಥ್, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಅವರ ಮಗನಿಗೆ ಉಮೇಶ್ ಮೇಟಿ ಅಂತ ಕಾಣುತ್ತೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ 2 ಕಡೆ ಅಷ್ಟೇ ಜಿದ್ದಾಗಿರಬೇಕಾಗಿದ್ದು, ಆದರೆ ದಾವಣಗೆರೆ ಸ್ವಲ್ಪ ಡಿಫ್ರೆಂಟಲ್ಲಿ ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ರೀತಿಯ ಅಂಶಗಳನ್ನು ಇಟ್ಕೊಂಡು ರಂಗೇರ್ತಾ ಇದೆ. ಸೊ ಈಗ ಒಂದು ಕಡೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ನೀವು ಬಹುಶಃ ಅಲ್ಲಿ ಹೋಗಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರಿ. ಸೊ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಅಲ್ಲಿನ ಚುನಾವಣಾ ಅಂಶಗಳು, ಅಲ್ಲಿನ ಚರ್ಚೆಗಳು ಬೇರೆ ಹೀಟ್ ಲೆವೆಲಿಗೆ ಹೋಗಿದೆ. ಬಹುಶಃ ನನಗೆ ಅನಿಸಿರೋ ಪ್ರಕಾರ ರಂಗೇರಬೇಕಾಗಿದ್ದಂಥದ್ದು ದಾವಣಗೆರೆ ಅಭಿವೃದ್ಧಿ. ದಾವಣಗೆರೆಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು, ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಚುನಾವಣೆ ನಡಿಬೇಕಾಗಿರೋದೇ ಆ ವಿಷಯಕ್ಕೆ, ಆ ಅಂಶಕ್ಕೆ ಅಭಿವೃದ್ಧಿ ರಾಜಕಾರಣ ಇಟ್ಕೊಂಡು ಚುನಾವಣೆ ನಡಿಬೇಕಾಗಿತ್ತು. ಅದು 2 ಪಕ್ಷಗಳಲ್ಲಿ ಇಲ್ಲ ಅಂತ ಕಾಣುತ್ತದೆ. 2 ಪಕ್ಷಗಳು ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೇಜರ್ ಆಗಿ ಇರುವಂಥದ್ದು ಮುಸ್ಲಿಂ ರಾಜಕಾರಣ, ಮುಸ್ಲಿಂ ಸಮುದಾಯದ ಇಶ್ಯೂಗಳನ್ನು ಇಟ್ಕೊಂಡು ಇಲ್ಲಿ ಮೊಟ್ಟ ಮೊದಲ ಬಾರಿ 2 ಪಕ್ಷಗಳು, ಬಹುಶಃ ಕಾಂಗ್ರೆಸ್ ಸ್ವಲ್ಪ ಡೌನ್ ಆದರೂ ಕೂಡ BJP ಅವರು ಬಿಡೋಕ್ಕೆ ರೆಡಿ ಇಲ್ಲ. ಮೊದಲ ಬಾರಿಗೆ BJP ಅವರಿಗೆ ಮುಸ್ಲಿಮರ ಬಗ್ಗೆ ಸ್ವಲ್ಪ ಪ್ರೀತಿ ಬಂದಿದೆ. ಸೊ ಅದೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿಯ ಬೈ ಎಲೆಕ್ಷನ್ ದಾವಣಗೆರೆದು ಎಲ್ಲರ ನಿರೀಕ್ಷೆಗಿಂತ ಮೀರಿ ಸ್ವಲ್ಪ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ, ರಂಗೇರ್ತಾ ಇದೆ ಅಂತಲೇ ಹೇಳ್ಬೋದು. ಸರ್, ದಾವಣಗೆರೆನ ಭದ್ರಕೋಟೆ ಅಂತ ಯಾಕೆ ಕರೀತಾರೆ? ನೋಡಿ, ನನಗಿರೋ ಇತಿಹಾಸದ ಮಾಹಿತಿ ಪ್ರಕಾರ ದಾವಣಗೆರೆ ಕಾಂಗ್ರೆಸ್ನ ಭದ್ರಕೋಟೆ ನಿಜ. ಈಗಿನ ಇತಿಹಾಸವನ್ನು ನೋಡೋದಾದರೆ, ಮತ್ತು ಎಲ್ಲರೂ ದಾವಣಗೆರೆ ರಾಜಕೀಯವನ್ನು ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ಶಾಮನೂರು ಫ್ಯಾಮಿಲಿ, ಲಿಂಗಾಯತರ ಪ್ರಾತಿನಿಧ್ಯದ ಪ್ರಾಬಲ್ಯ ಇರುವಂತಹ ದಾವಣಗೆರೆ ಕ್ಷೇತ್ರ ಅನ್ನುವಂಥದ್ದನ್ನು ಅಲ್ಲಿಂದ ಶುರು ಮಾಡ್ತಾರೆ ಹೊರತು ಅದರ ಹಿಂದಿನ ರಾಜಕಾರಣ, ಅದರ ಹಿಂದೆ ನಡೆದಂಥ ರಾಜಕಾರಣವನ್ನು ಯಾರೂ ಕೂಡ ಚರ್ಚೆ ಮಾಡಲ್ಲ. ಸೊ ಅದು ತಪ್ಪಾಗ್ತದೆ. ಇತಿಹಾಸದಲ್ಲಿ ರಾಜಕೀಯ ಮತ್ತು ಇತಿಹಾಸವನ್ನು ಸಮರ್ಪಕವಾಗಿ ನಾವು ಚರ್ಚೆ ಮಾಡದೇ ಇದ್ದರೆ ಸಂಪೂರ್ಣ ಅನಿಸಲ್ಲ. ಮತ್ತು ಈ 3 ಅಂಶಗಳ ಅನ್ನುವಂಥದ್ದನ್ನು ನೋಡಿದ್ರೆ, ಹೌದು, ಈ 3 ಅಂಶಗಳು ಕೂಡ ಹೌದು. ಯಾವುದು ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ರಾಜಕೀಯವನ್ನು ಚರ್ಚೆ ಮಾಡೋದಾದರೆ, ದಾವಣಗೆರೆ ಕಾಂಗ್ರೆಸ್ನ ಭದ್ರಕೋಟೆ ಹೌದು, ಲಿಂಗಾಯತರ ಪ್ರಾಬಲ್ಯವೂ ಹೌದು, ಶಾಮನೂರು ಕುಟುಂಬದ ಪ್ರಾಬಲ್ಯವೂ ಕೂಡ ಹೌದು. ಆದರೆ ಇದಷ್ಟೇ ಅಲ್ಲ, ಇದರ ಹಿಂದೆ ಒಂದು ರಾಜಕಾರಣ ಇದೆ. ನನಗಿರೋ ರಾಜಕೀಯದ ಮಾಹಿತಿಯ ಪ್ರಕಾರ ಫಸ್ಟ್ ಎಲೆಕ್ಷನ್ 1952 ಆಗುತ್ತೆ. ನಾವು ಬೈ ಎಲೆಕ್ಷನಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಒಂಚೂರು ಸಣ್ಣ ಇಂಟ್ರೊಡಕ್ಷನ್ಸ್ ಕೊಟ್ಬಿಡ್ತೀನಿ. 52 ಎಲೆಕ್ಷನ್ ಆಗುತ್ತೆ ದಾವಣಗೆರೆಯಲ್ಲಿ ಸ್ವತಂತ್ರ ನಂತರ.
52 ಅಲ್ಲಿ ನಿಮಗೆ ನಿಜವಾಗ್ಲೂ ಈ ದಾವಣಗೆರೆ ಇತಿಹಾಸ ಬ್ಯೂಟಿಫುಲ್. ಯಾಕೆಂದ್ರೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಳ್ಳಾರಿಯ ಸಿದ್ದಮ್ಮ ಅನ್ನುವಂಥ ಒಬ್ಬ ಮಹಿಳೆ ಗೆಲ್ತಾರೆ ಫಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ. ಸೊ ಈ ಬಳ್ಳಾರಿ ಸಿದ್ದಮ್ಮ ಅನ್ನುವಂಥವ್ರು ತುಂಬ ದೊಡ್ಡ ಸ್ವತಂತ್ರ ಹೋರಾಟಗಾರ್ತಿ. ಅವ್ರ ಬಗ್ಗೆ ತುಂಬ ದೊಡ್ಡ ಇದು ಇದೆ, ಇತಿಹಾಸ ಇದೆ. ಸೊ ಅವ್ರು ಗೆಲ್ತಾರೆ. ಅದಾದ ನಂತರ ಪ್ರಜಾ ಸೋಷಲಿಸ್ಟ್ ಪಾರ್ಟಿಗಳು, ಕಾಂಗ್ರೆಸ್ ಪಕ್ಷಗಳು ಗೆಲ್ತಾನೆ ರೊಟೀನ್ ಆಗ್ತಾ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ದಾವಣಗೆರೆ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ, ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗೋದಕ್ಕಿಂತ ಮುಂಚೆ ಕಮ್ಯುನಿಸ್ಟರ ಭದ್ರಕೋಟೆ ಆಗಿತ್ತು. ಕಮ್ಯುನಿಸ್ಟ್ ಪಕ್ಷಗಳು ಈಗೇನು ಕರ್ನಾಟಕದಲ್ಲಿ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷ ಇಲ್ಲ ಅಂತ ಏನು ಭಾವಿಸ್ತೀವಲ್ಲ ನಾವು, ಆದರೆ ದಾವಣಗೆರೆಯಲ್ಲಿ ವಿರೋಧ ಪಕ್ಷವೇ ಇಲ್ಲದೆ ಇರುವಂತಹ ಆರ್ಯ ಮಟ್ಟಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಭದ್ರಕೋಟೆಯಲ್ಲಿದ್ದು. ಇವತ್ತು BJP ಟಕ್ಕರಿದೆ ಯಾರಿಗೆ? ಕಾಂಗ್ರೆಸ್ಗೆ. ಆದರೆ ಒಂದು ಕಾಲದಲ್ಲಿ ಕಮ್ಯುನಿಸ್ಟಿಗೆ ಬೇರೆ ವಿರೋಧ ಪಕ್ಷನೇ ಇರಲಿಲ್ಲ ಅಲ್ಲಿ. ಇಡೀ ನಗರಸಭೆ ಚುನಾವಣೆಗಳಲ್ಲಿ ಹೋಲ್ ಆ್ಯಂಡ್ ಸೋಲಾಗಿ ಕಮ್ಯುನಿಸ್ಟ್ ಪಾರ್ಟಿಗಳು ಗೆಲ್ತಿದ್ರು. ಇಡೀ ನಗರಸಭೆಯಲ್ಲಿ 3 ಬಾರಿ ಸತತವಾಗಿ ಅವರ ಕಾಮ್ರೇಡ್ ಪಂಪಾಪತಿ ಅನ್ನೋರು ಅಂಥವ್ರು, ಪಂಪಾಪತಿ ಅನ್ನೋರು ಸತತವಾಗಿ ಗೆಲ್ತಾರಲ್ಲಿ ಎಲ್ಲಿ? ದಾವಣಗೆರೆಯಲ್ಲಿ. ಅಂಥ ಇತಿಹಾಸ ಇದೆ. ಕಮ್ಯುನಿಸ್ಟರ ಭದ್ರಕೋಟೆ ಆಗಿದ್ದಂತಹ ಸೋಷಲಿಸ್ಟ್ ಪಾರ್ಟಿ, ನಿಮಗೆ ಸೋಷಲಿಸ್ಟಿಂದ ಒಬ್ಬರು KT ಜಂಬಣ್ಣ ಅಂತ, KTJ ನಗರ ಅಂತ ಇದೆ ಅಲ್ಲಿ ದಾವಣಗೆರೆಯಲ್ಲಿ, ತುಂಬ ಫೇಮಸ್ ನಗರ ಅದು. KT ಜಂಬಣ್ಣ ಅನ್ನುವಂಥವ್ರು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ MLA ಆಗ್ತಾರೆ. ಇಂಥ ಇತಿಹಾಸ ಇದೆ ದಾವಣಗೆರೆಗೆ, ತುಂಬ ಬ್ಯೂಟಿಫುಲ್ ಇತಿಹಾಸ. ಇಂಥ ಈ ಇತಿಹಾಸವನ್ನು ನಾವು ನೋಡ್ದೇನೆ, ಈ ಬುನಾದಿಯನ್ನು ನೋಡ್ದೇನೆ ನಾವು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಿಮಗೆ ಅರ್ಥ ಆಗಲ್ಲ. ಮತ್ತು BJP ಇಲ್ಲವೇ ಇಲ್ಲ ಅಲ್ಲಿ. ಈ ಹಿಂದೆ ಇಲ್ಲಿವರೆಗೆ ಅಂತಂದರೆ 94 ತನಕನೂ BJP ಇಲ್ಲ. 94 ತನಕನೂ BJP ಹೆಸರೇ ಇಲ್ಲ ಅಲ್ಲಿ. ಸೊ ಅದು BJP ಹೇಗೆ ಬಂತು ಅನ್ನುವಂಥದ್ದನ್ನು ಬಹುಶಃ ಮುಂದೆ ಅದನ್ನು ಚರ್ಚೆ ಮಾಡೋಣ. ಸೊ ಅಂದರೆ ಕಾಂಗ್ರೆಸ್ ಪಕ್ಷ ಮೊದಲಿಗೆ ಗೆಲ್ತು, ನಂತರ ಸೋಷಲಿಸ್ಟ್ ಪಕ್ಷ ಬಂತು, ನಂತರ ಕಮ್ಯುನಿಸ್ಟರ ಭದ್ರಕೋಟೆ ಆಯಿತು. ನಗರಸಭೆಯಲ್ಲಿ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಮೊದಲ ಬಾರಿಗೆ ನಗರಸಭೆ ಸದಸ್ಯರಾಗ್ತಾರೆ. ಕಮ್ಯುನಿಸ್ಟರ ಅಷ್ಟೊಂದು ಆಡಳಿತದ ಪ್ರಾಬಲ್ಯದಲ್ಲೂ ಕೂಡ ಅವ್ರು ಗೆಲ್ತಾರೆ. ಸೊ ಈ ಥರದ ಒಂದು ಇತಿಹಾಸ ಇದೆ. ಕಮ್ಯುನಿಸ್ಟ್ ಪಕ್ಷದ ಭದ್ರಕೋಟೆ ನಂತರ 94ರ ನಂತರ ಏನು ಶಾಮನೂರು ಶಿವಶಂಕರಪ್ಪನವರು ಬಂದರು ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಕಾಂಗ್ರೆಸ್ ಪಕ್ಷದ ಬಂದ ನಂತರ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರು. ಬಹುತೇಕ ಎಲ್ಲ ತಾಲೂಕಲ್ಲೂ ಕೂಡ ಅವರ ಸಮುದಾಯದ ಹಿಡಿತದಲ್ಲಿ ಇಟ್ಕೊಂಡೇ ಇಡೀ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾರೆ. ಸೊ ಹಾಗಾಗಿ ಇವತ್ತೇನು ನೀವು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಿರೋ, ಅದಕ್ಕೆ ಬಹುದೊಡ್ಡ ಇತಿಹಾಸ ಹೇಳೋದಾದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಬಹುದೊಡ್ಡ ಕೊಡುಗೆ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. 6 ಬಾರಿ ಗೆದ್ದಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಯಾವ ಪಕ್ಷದಿಂದ ಮೊದಲು ಗೆಲ್ತಾರೆ ಸರ್ ಅವರು? ನಿಜ, ಇದು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ಧುರೀಣರು, ಅದೆಲ್ಲ ನಿಜ. ಆದರೆ ಮೊಟ್ಟ ಮೊದಲ ಬಾರಿಗೆ ವೀರಶೈವದ ಲಿಂಗಾಯತರ ದೊಡ್ಡ ಧುರೀಣರು ಅದೆಲ್ಲ ಹೇಳ್ತಾರೆ. ಮತ್ತು ಅವರು ಪಕ್ಷನಿಷ್ಠರು ಯಾವತ್ತಿಗೂ ಕೂಡ ಶಾಮನೂರು ಶಿವಶಂಕರಪ್ಪನವರು. ಬಟ್ ಆದರೆ ಮೊದಲ ಎಲೆಕ್ಷನ್ ಅವ್ರು ಗೆದ್ದಿದ್ದು 94ರಲ್ಲಿ. ಅವರು ಮೊದಲ ಬಾರಿಗೆ 1994ರಲ್ಲಿ ಮೊದಲ ಬಾರಿಗೆ ಅವರು MLA ಆಗ್ತಾರೆ. ಅವರು ವಿಧಾನಸಭೆಗೆ ಪ್ರವೇಶ ಮಾಡಿದ್ದು ಪಕ್ಷೇತರ ಶಾಸಕರಾಗಿ, ನಂತರ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅವರು. ಸೊ ಅಲ್ಲಿವರೆಗೂ ಅವರು 2 ಬಾರಿ ಅದಕ್ಕಿಂತ ಹಿಂದೆ ನಿಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ದೇವರಾಜ ಅರಸು ಅವರ ಕಾಲದಲ್ಲಿ ಅವರು ಚುನಾವಣೆ ನಿಲ್ಲಬೇಕು ಅನ್ನುವಂಥದ್ದು ಇರುತ್ತೆ 89-90ನಲ್ಲಿ. ಆವಾಗಲೂ ಅದರ ಅವಕಾಶ ಬರಲ್ಲ. ಸೊ 94 ಒಳಗಡೆ ಅವರು ಇಂಡಿಪೆಂಡೆಂಟ್ ಆಗಿ ಚುನಾವಣೆಯಲ್ಲಿ ಬರ್ತಾರೆ. ಸೊ ಅಲ್ಲಿವರೆಗೂ ನಾನು ಇದನ್ನು ಕೂಡ ಈಗಲೇ ಹೇಳ್ಬೇಡಿ, ಅಲ್ಲಿವರೆಗೂ BJP ಅವರಿಗೆ ಅಲ್ಲಿ ಪಕ್ಷ ಠೇವಣಿನೇ ಇಲ್ಲ 94 ತನಕನೂ, ಆಯಿತಾ. ಸೊ 94 ತನಕನೂ BJPಯಲ್ಲಿ ಏನು ಠೇವಣಿ ಕಳ್ಕೊಂಡಿರುವಂಥ ಪಕ್ಷ 94 ಒಳಗಡೆ ಸೆಕೆಂಡ್ ಪ್ಲೇಸಿಗೆ ಬಂದ್ಬಿಡುತ್ತೆ. BJPಗೆ ಏನಾಗ್ತಾ ಬರುತ್ತೆ ಅಷ್ಟೊತ್ತಿಗೆ ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಬೇರೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಅದು ಯಾಕೆ ಅಂತ ಬೇಕಿದ್ರೆ ಹೇಳ್ಬಿಡ್ತೀನಿ ಈಗಲೇ. ನೋಡಿ, BJPಗೆ ಏನಾಗಕ್ಕೆ ಕಾರಣ, ಯಾಕೆ BJPಯಲ್ಲಿ ಪ್ರಾಬಲ್ಯವನ್ನು ನಿಧಾನಕ್ಕೆ ಶುರು ಮಾಡ್ತು ಅಂತಂದರೆ, ಇಡೀ ದೇಶದ ಇತಿಹಾಸವನ್ನು ನೋಡೋದಾದರೆ BJPದು ಎಲ್ಲಿಯೇ ಅವರು ಯಾವುದಾದ್ರೂ ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಅಂತಂದರೆ ಒಂದು ಯಾವುದಾದ್ರೂ ಕೋಮು ಗಲಭೆಗಳು ನಡಿಬೇಕು, ಹಿಂದೂ ಮುಸ್ಲಿಂ ಗಲಾಟೆಗಳು ನಡಿಬೇಕು, ಬೇರೆ ಕಾರಣಗಳಿಗೆ ಅವರು ಇಲ್ಲಿವರೆಗೂ ಬಂದಿದ್ದು. ಸೊ ಅದು ಇತಿಹಾಸ, ಅದನ್ನು ಮರೆಮಾಚಲಿಕ್ಕೆ ಆಗಲ್ಲ. ಸೊ ಅವರು ಅದನ್ನು ಡಿನೈನ್ ಮಾಡ್ಬೋದು, ಆದರೆ ನಾವು ಮಾಡೋಕ್ಕಾಗಲ್ಲ. ಆದರೆ ನಾನು ಹೇಳಕ್ಕೆ ಹೊರಟಿರೋದೇನಂತ, 92ರಲ್ಲಿ ದೇಶದಲ್ಲೇ ತುಂಬ ದೊಡ್ಡ ಒಂದು ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ. ಕರಸೇವಕರು ಅಂಥೇಳಿ ಹೇಳ್ಕೊಂಡು ಓಡಾಡಿದಂತಹ ಎಲ್ಲ ವ್ಯಕ್ತಿಗಳು ಇಡೀ ದೇಶದ ಒಳಗಡೆ ತುಂಬ ದೊಡ್ಡ ಗಲಭೆಗಳು ನಡೆಯುತ್ತೆ. ಇದು ಇತಿಹಾಸ, ಇದು ನಾನು ಹೇಳ್ತಾ ಇರೋದು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಅಂತದಲ್ಲ. ಅಟ್ ದ ಸೇಮ್ ಟೈಮ್ ದಾವಣಗೆರೆಯಲ್ಲೂ ಕೂಡ ಏನು 92ರಲ್ಲಿ ಗಲಾಟೆ ಆಗುತ್ತೆ, ಅದು ಇಡೀ ದೇಶದಲ್ಲಿ ಕಿಚ್ಚು ಹಚ್ಚುತ್ತೆ. ಸೊ ಆ ಕಿಚ್ಚು ದಾವಣಗೆರೆಯಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, 92ರಲ್ಲಿ ತುಂಬ ದೊಡ್ಡ ಕೋಮು ಗಲಭೆ ನಡೆಯುತ್ತೆ. 20 ಜನ ಯುವಕರು ಗೋಲಿಬಾರಲ್ಲಿ ಸತ್ತೋಗ್ತಾರೆ, 20 ಜನ ಯುವಕರು.
ಸೊ 20 ಜನ ಯುವಕರು ಗೋಲಿಬಾರಲ್ಲಿ ಸತ್ತೋದಾಗ 45 ದಿನ ಕರ್ಫ್ಯೂ ಆಗುತ್ತೆ ದಾವಣಗೆರೆಯಲ್ಲಿ, 45 ದಿನ. ಸೊ ಇಲ್ಲಿವರೆಗೂ ಅಂತಹ ಇತಿಹಾಸನೇ ಇಲ್ಲ ದಾವಣಗೆರೆಯಲ್ಲಿ. ಒಂದು ಕರ್ಫ್ಯೂ ಒಂದಿನ ಅರ್ಧ ದಿನ ಆ ಥರದ್ದು ಇರಬಹುದೇ ಹೊರತು ನನಗೆ ಗೊತ್ತಿರುವಂಗೆ ಇಷ್ಟು ದೊಡ್ಡ ಮಟ್ಟದ ಕರ್ಫ್ಯೂ ಆಗಿರಲಿಲ್ಲ ದಾವಣಗೆರೆಯಲ್ಲಿ. ಸೊ ಈ ಕರ್ಫ್ಯೂ ಮತ್ತು ಈ ಕರಸೇವಕರು ಮತ್ತು ಬೇರೆ ಬೇರೆ ಈ ಗಲಾಟೆಗಳಿಂದ ಕೊಲೆ ಆದಂತಹ ಹೆಸರ ಮೇಲೆ ಬಿ ಜೆ ಪಿ ಅಧಿಕಾರ ಗೇನಾಗುತ್ತೆ, ಮತಗಳು ಬರುತ್ತೆ. ಅಲ್ಲಿವರೆಗೆ ಬಿ ಜೆ ಪಿ ಇತಿಹಾಸನೇ ಇಲ್ಲ ಅಲ್ಲಿ ದಾವಣಗೆರೆಯಲ್ಲಿ. ಫಸ್ಟ್ ಟೈಮ್ 92 ಗಲಾಟೆ ಆಗುತ್ತೆ, 94 ಒಳಗಡೆ ಎಲೆಕ್ಷನ್ ಆಗುತ್ತೆ, ಹಿಂದುತ್ವವನ್ನು ಪ್ರಾಜೆಕ್ಟ್ ಮಾಡ್ತಾರೆ. 92 ಗಲಾಟೆ ಆಗುತ್ತೆ, 94 ಎಲೆಕ್ಷನ್ ಆಗುತ್ತೆ, 94 ಸೆಕೆಂಡ್ ಪ್ಲೇಸಿಗೆ ಹೋಗ್ತಾರೆ. 36,000 ಓಟ್ ತಗೊಳುತ್ತೆ, 37,000 ಓಟ್ ತಗೊಳುತ್ತೆ. ಶಾಮನೂರು ಶಿವಶಂಕರಪ್ಪನವರು 38,000 ಏನೋ ಓಟ್ ತಗೊಂಡು 1,500 ಓಟಲ್ಲಿ ಗೆಲ್ತಾರೆ. ಅಕಸ್ಮಾತ್ ಅವತ್ತೇನಾದರೂ ಶಾಮನೂರು ಶಿವಶಂಕರಪ್ಪನವರು ಸೋತಿದ್ದಿದ್ರೆ ಬಿ ಜೆ ಪಿ ಮೊದಲ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು. ಇವತ್ತಿನ ನೀವು ಏನು ದಾವಣಗೆರೆ ಭದ್ರಕೋಟೆ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡಿಕೊಂಡು ಯಾವುದೇ ಗಲಾಟೆ ಇಲ್ಲದೇನೆ ಏನು ನಡ್ಕೊಂಡು ಬರ್ತಾ ಇದ್ದಿಲ್ಲ, ಅದನ್ನು ನೋಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇತಿಹಾಸ ಬೇರೆದೇ ಇರ್ತಾ ಇತ್ತು. ಸೊ ಈ ರೀತಿಯಾಗಿ ಬಿ ಜೆ ಪಿಯಲ್ಲಿ ಇದು ಏನಾಗ್ತಾ ಬರುತ್ತೆ, ಅವರ ಏನೋ ನೆಲೆಗಳನ್ನು ಸೃಷ್ಟಿ ಮಾಡುತ್ತೆ. ಇದು ದಾವಣಗೆರೆ ಇತಿಹಾಸ. ಸರ್, ನಾನು ನೋಡಿದ ಪ್ರಕಾರ 2 ದಿನ ದಾವಣಗೆರೆಯಲ್ಲಿ ನಾವು ಇದ್ವಿ. ಅಲ್ಲಿ ಕುಟುಂಬ ರಾಜಕಾರಣ ನಡೀತಿದೆ ಅಂತ ಕೆಲವು ಈ ಬಿ ಜೆ ಪಿ ನಾಯಕರು, ಕೆಲವು ಜನಗಳು ಮಾತಾಡ್ತಾರೆ. ಇಲ್ಲ, ಅವರು ಆವಾಗಲಿಂದ ರಾಜಕೀಯ ಮಾಡ್ಕೊಂಡು ಬಂದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಈಗ ನಾವು ನೋಡಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಈಗ ಅನ್ಯಾಯ ಆಗಿದೆ, ಈಗ ಹೈಕಮಾಂಡು ಅನ್ಯಾಯ ಮಾಡಿದೆ, ಈಗ ರಾಜ್ಯ ಸರ್ಕಾರನ ಅನ್ಯಾಯ ಮಾಡಿದೆ ಅಂತ ಭಾಳ ಚರ್ಚೆ ನಡೀತಿದೆ. ಯಾಕೆ ಅಷ್ಟು ನಮ್ಮ ಮತಗಳಿದೆ, ನಮಗೆ ಜಾಸ್ತಿ ಮತಗಳಿದೆ, ಯಾಕೆ ನಮಗೆ ಟಿಕೆಟ್ ಕೊಡ್ತಾ ಇಲ್ಲ, ಅದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ಕೊಂತ ಹೋಗ್ತಿದ್ದಾರೆ. ಏನು ಸರ್ ಇದು ಸಮಸ್ಯೆ? ನೋಡಿ, ಒಂದೇ ಪ್ರಶ್ನೆಯಲ್ಲಿ 2 ಇದನ್ನು ಕೇಳಿದ್ದೀರಿ ನೀವು. ಒಂದು ಮುಸ್ಲಿಂ ರಾಜಕಾರಣ, ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಕುಟುಂಬ ರಾಜಕಾರಣದ ಬಗ್ಗೆ ನಾನೊಬ್ಬ ಜರ್ನಲಿಸ್ಟ್ ಆಗಿ ಇದನ್ನು ನೋಡಿ, ಬಿ ಜೆ ಪಿಯವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋಕ್ಕೆ ಏನಾದರೂ ನೈತಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ವಿಜೇಂದ್ರನವ್ರ ಮಾತನ್ನು ನೋಡಿದೆ ನಾನು ಮೊನ್ನೆ, ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ತಂದೆ ಮುಖ್ಯಮಂತ್ರಿ, ಮಗ ಒಬ್ಬ ಅಣ್ಣ MP, ಇವರು MLA, ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು, ಬಾವ ಅಳಿಯಂದರು ಎಲ್ಲ ಬೋರ್ಡ್ ಚೇರ್ಮನ್ಗಳು, ಇನ್ನೊಬ್ಬ ದೂರದ ಸಂಬಂಧಿ MLC, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ಸೊ ಇಂಥವರು ಬಂದು ಕುಟುಂಬ ರಾಜಕಾರಣದ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತಂದರೆ ನೈತಿಕತೆ ಇರುತ್ತಾ? ಪತ್ರಕರ್ತನ ಕೇಳುವಂಥ ಪ್ರಶ್ನೆ ಇದು, ಆಯಿತಾ? ಮತ್ತು ಇದನ್ನು ಬಿಟ್ಬಿಡಿ, ನೀವು ಮೇಲ್ಗಡೆಯಿಂದ ಬನ್ನಿ. ಸುಷ್ಮಾ ಸ್ವರಾಜ್ ಅವರಿಂದ ಹಿಡಿದು ನಡ್ಡಾ ಅವರಿಂದ ಹಿಡಿದು ಎಲ್ಲ, ನಡ್ಡಾ ಅವರ ಕಸಿನ್ನು ಅವರು MP ಆಗಿದ್ದರು. ಸೊ ಈ ಥರ ಎಲ್ಲ ನೀವು ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣ ಅನ್ನುವಂತಹ ಮಾತಾಡೋಕ್ಕೆ ಕಮ್ಯುನಿಸ್ಟ್ರಿಗೆ ಬಿಟ್ಟರೆ ನನ್ನ ಪ್ರಕಾರ ಬೇರೆ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ನೈತಿಕತೆ ಇಲ್ಲ. BJP JDSಗಂತೂ ಇಲ್ಲವೇ ಇಲ್ಲ ಬಿಡಿ. ಅದು ಒನ್ ಸೈಡ್ ಅದು ಪಾರ್ಟಿ, ಅದು ನಾವು ಕ್ಲೈಮ್ ಮಾಡ್ಕೋದು. ಹೌದಪ್ಪ, ನಾನು ಕುಮಾರಸ್ವಾಮಿ 2-3 ಸಲ ಹೇಳ್ಕೊಳ್ತಾರೆ, ಹೌದು ನಾವು ಕುಟುಂಬ ರಾಜಕಾರಣವನ್ನೇ ಮಾಡ್ತೀವಿ ಅಂತೇಳಿ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಆದರೆ BJPಗೆ ಆ ನೈತಿಕತೆ ಇಲ್ಲ. ಈಗ ನರೇಂದ್ರ ಮೋದಿನೂ ಮಾತಾಡಿದ್ದಾರೆ, ಅಮಿತ್ ಶಾ ಅವ್ರು ಮಾತಾಡಿದ್ದಾರೆ, ಇಲ್ಲಿ ವಿಜೇಂದ್ರನೂ ಮಾತಾಡಿದ್ದಾರೆ. ಎಲ್ಲರೂ ಈಗ ಅಮಿತ್ ಶಾ ಅವ್ರ ಮಗ ಏನಾಗಿದ್ದಾರೆ ಹಾಗಾದರೆ? AICC ಚೇರ್ಮನ್ ಅಲ್ವಾ ಅವರು? ACC ಚೇರ್ಮನ್ ಅಲ್ವಾ? ಏನು ಕ್ರಿಕೆಟ್ ಆಡ್ತಾರೆ ಅವರು? ಇದು ಕುಟುಂಬ ರಾಜಕಾರಣ ಅಲ್ವಾ? ಅಧಿಕಾರದ ಕೇಂದ್ರಿತ ರಾಜಕಾರಣದಲ್ಲಿ ಇದ್ದಾರಲ್ವಾ? ಸೊ ಹಾಗಾಗಿ ಅದು BJP ಅವರು ಹೇಳುವಂಥ ಮಾತು ಖಂಡಿತ ಅದನ್ನು ಒಪ್ಪಕ್ಕಾಗಲ್ಲ. ಮತ್ತು ಇನ್ನೊಂದು ಪ್ರಶ್ನೆಗೆ ಬರ್ತೀನಿ, ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮುಸ್ಲಿಮರ ರಾಜಕಾರಣವನ್ನು ಕೇಳ್ತಾ ಇದ್ದೀನಿ ನೀವು. BJPಗೆ ಇವತ್ತು ಮುಸ್ಲಿಮರ ಬಗ್ಗೆ ಅತ್ಯಂತ ಪ್ರೀತಿ, ಕಾಳಜಿ, ಅವರು MLAಗಳಾಗಬೇಕು. ಎಷ್ಟು ಜನ ಟಿಕೆಟ್ ಕೊಟ್ಟಿದ್ದಾರೆ? ಇಡೀ ಇತಿಹಾಸ ತೆಗೆದು ನೋಡಿ ಕರ್ನಾಟಕದ್ದು. BJP ಅವರು ಎಷ್ಟು, ಇಡೀ ದೇಶ ತೆಗೆದು ನೋಡಿಬಿಡಿ ನೀವು. ಎಲ್ಲೋ ಒಂದು ಕಡೆ 1-2 ಸೀಟ್ ಕೊಡ್ತಾರೆ. ಕರ್ನಾಟಕದಲ್ಲಿ ಯಾಕೆ ಕೊಡಲ್ಲ? ಕೊಡಬೇಕಿತ್ತಲ್ಲ ನೀವು. ಅಲ್ಲಿ ಆಯ್ತಪ್ಪ, ನೀವು ಮುಸ್ಲಿಮರು ನಾಯಕರುಗಳು ಇದ್ದಾರಲ್ಲ, ನಿಮ್ಮದ್ರಲ್ಲೂ RSS ಒಳಗಡೆನೂ ಕೂಡ ಈಗ ಮುಸ್ಲಿಮರು ಇದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಬರ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ ಕಾಂಗ್ರೆಸ್ಸಿಂದ ಕೆಲವು ನಾಯಕರುಗಳು BJPಗೆ ಹೊರಟ್ರಲ್ಲ, ಆಯಿತು, ಸಣ್ಣ ಕಾರ್ಯಕರ್ತರ ಅವ್ರಿಗೆ ಕೊಡ್ರಿ. ಮತ್ತೆ ಹಾಗಾದರೆ ಶಾಮನೂರು ಫ್ಯಾಮಿಲಿ ವಿರುದ್ಧ ನೀವು ಇದ್ದೀರ ತಾನೆ? ಮುಸ್ಲಿಮರು ಏನು ದೊಡ್ಡ ಮಟ್ಟದಲ್ಲಿ ಅವ್ರ ವಿರೋಧ ಇದೆ ಅಂತ ಬಿಂಬಿಸ್ತಾ ಇದ್ದೀರ ತಾನೆ? ಹಾಗಾದರೆ ಆ ಓಟ್ಗಳನ್ನ ನೀವು ತಗೊಳ್ಳಿ. ಅವಕಾಶ ಅಲ್ವಾ ನಿಮಗೆ? BJP ನಿಮಗೆ ಒಂದು ಇದೆ, ಅಲ್ಪಸಂಖ್ಯಾತರ ವಿರೋಧಿ BJP ಅವರು ಅನ್ನುವಂಥ ಒಂದು ಹಣೆಪಟ್ಟಿ ಇದೆ. ಕಳಿಸ್ಬಿಡುತ್ತಲ್ಲ, ಈಗ ಟಿಕೆಟ್ ಕೊಡಿ, ನೋಡೋಣ ಹಾಗಾದರೆ. ನೀವು ಅದನ್ನು ಬಿಟ್ಟು ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ಪ್ರೊಪಗಂಡ ಮಾಡೋದಿದೆಯಲ್ಲ, ಇದು ದಾವಣಗೆರೆ ಜನ ಅಷ್ಟು ಈಸಿ ಇಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ ನಿಮ್ಗೆ, ಇಡೀ ಇತಿಹಾಸ ಹೇಳಿದೆ. ಯಾಕೆಂದರೆ ಈ ಕಾರಣಕ್ಕೆ ಅಷ್ಟು ಸುಲಭದಲ್ಲ. ದಾವಣಗೆರೆಯ ಜನ ತುಂಬ ಶಾಂತಿ ಪ್ರಿಯರು. ಯಾವ ಕ್ಷೇತ್ರನೇ ತಗೊಳ್ಳಿ ನೀವು, ಶಿಕ್ಷಣ ಕ್ಷೇತ್ರ ತಗೊಳ್ಳಿ, ವಾಣಿಜ್ಯ ಕ್ಷೇತ್ರ ತಗೊಳ್ಳಿ, ವ್ಯಾಪಾರ ತಗೊಳ್ಳಿ, ನೀವು ಬೇರೆ ಬೇರೆ ವಿಭಾಗಗಳನ್ನು ತಗೊಳ್ಳಿ, ಅತ್ಯಂತ ಕ್ವಾಲಿಟಿ ಲೀಡರ್ಶಿಪ್ ಬರುತ್ತೆ ಅಲ್ಲಿಂದ, ದಾವಣಗೆರೆಯಿಂದ. ನೀವು ನೋಡಿ, ಇಡೀ ಇತಿಹಾಸ ತೆಗೆದು ನೋಡಿ ನೀವು. ಸೊ ಇಂಥ ಇದರಲ್ಲಿ ನೀವು BJP ಅವರು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು, ನೀವು ಸಣ್ಣ ಪುಟ್ಟ ಗಲಭೆಗಳನ್ನು ಇಟ್ಕೊಂಡು ಯಾಕೆ BJP ಇಲ್ಲಿವರೆಗೆ ಗೆದ್ದಿಲ್ಲ ಅನ್ನುವಂಥದ್ದನ್ನು ಈಗ ಹೇಳ್ಬಿಡ್ತೀನಿ ಕೇಳಿ. ಯಾಕೆ BJP ಗೆದ್ದಿಲ್ಲ ಇಲ್ಲಿವರೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತಂದರೆ,
ಮುಸ್ಲಿಮರ ಓಟ್ಗಳು ಸ್ಪ್ಲಿಟ್ ಆದಷ್ಟು BJPಗೆ ಲಾಭ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಈಗ ಅವರು ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೊರತು ಅವ್ರಿಗೆ ಪ್ರಾಮಾಣಿಕವಾದಂಥ ಕಾಳಜಿ ಇಲ್ಲ. ಆಯಿತಾ? ಸೊ BJPಗೆ, ಕಾಂಗ್ರೆಸ್ಗೆ ಶಾಮನೂರು ಶಿವಶಂಕರಪ್ಪನವರು ದಕ್ಷಿಣ ಕ್ಷೇತ್ರದ 4 ಬಾರಿ ನಿಲ್ತಾರೆ. 2008ರಿಂದ ಅವ್ರು ಸತತವಾಗಿ ಇಲ್ಲಿವರೆಗೆ ಗೆಲ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ 2008ರಿಂದನೂ ಇಲ್ಲಿವರೆಗೂ ನೀವು ವೋಟ್ ಶೇರ್ಗಳನ್ನು ನೋಡಿ ನೀವು, ಆಯಿತಾ? ಎಲ್ಲೂ ಕೂಡ ಈಗ ನೀವು ಹೇಳ್ತಾ ಇದ್ದೀರಿ 75,000 ಮುಸ್ಲಿಮರಿದ್ದಾರೆ, ಹೌದು, ಓಕೆ. ಲಿಂಗಾಯತರು 35-40 ಸಾವಿರ ಇದ್ದಾರೆ, ಹೌದು, ಓಕೆ. STಗಳಿದ್ದಾರೆ, SC ಮಾದಿಗ ಕಮ್ಯುನಿಟಿ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ, ಬೇರೆ ಬೇರೆ ಲಂಬಾಣಿ ಕಮ್ಯುನಿಟಿ ಇದೆ, ಬೋವಿ ಕಮ್ಯುನಿಟಿ ಇದೆ, ಕೊರ್ಚಾ ಕಮ್ಯುನಿಟಿಗಳಿದ್ದಾವೆ, ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ST ಕಮ್ಯುನಿಟಿ, ಕುರುಬರು ಕೂಡ ಇದ್ದಾರೆ, ಮತ್ತು ಬೇರೆ ಮಾರ್ವಾಡಿಗಳಿದ್ದಾರೆ, ಎಲ್ಲ ಕಮ್ಯುನಿಟಿಗಳಿದ್ದಾರೆ. ಮೋರ್ ದೆನ್ 2,40,000 ಸಮಥಿಂಗ್ ವೋಟ್ಗಳು ಇದ್ದಾವೆ, ಆಯಿತಾ? ನೀವು 75,000 ಇದ್ದೀರಾ ಅಂತ ಅಂದರೆ BJPಯವರ ಪ್ರೊಪಗಂಡವನ್ನು ನಾನು ಹೇಳ್ತಾ ಇರುವಂಥದ್ದು, ಆಯಿತಾ? ಮತ್ತು ಕೆಲವು ಮುಸ್ಲಿಂ ನಾಯಕರುಗಳಿಗೂ ಕೂಡ, ಅಂದರೆ ಸೋಕಾಲ್ಡ್ SDPI ಬೇರೆ ಬೇರೆ ನಾಯಕರಿಗೂ ಕೂಡ ನಾನು ಹೇಳುವಂಥದ್ದು ಏನಂತಂದರೆ, ಆಯ್ತು, ನೀವು ಹಾಗಾದರೆ 75,000 ವೋಟು, ನೀವು ಹೇಳೋದೇನು, ಶಾಮನೂರು ಫ್ಯಾಮಿಲಿ ನಮ್ಮ ವೋಟ್ಗಳಿಂದ ರಾಜಕಾರಣ ಮಾಡ್ತಾ ಇದೆ, ನಮ್ಮ ವೋಟ್ಗಳಿಂದ ಗೆಲ್ತಾ ಇದೆ. 1% ಹೌದು ಅವ್ರು ಹೇಳುತ್ತೆ, ಅದು 99% ಇಂಥ ಮಿತ್ತುಗಳನ್ನು ನಾವು ಹೇಳದೇ ಇದ್ದರೆ ನಾವು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲ ನನಗೆ ಗೊತ್ತಿರೋ ಹಂಗೆ, ನಾನು ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದವನು, ದಾವಣಗೆರೆಯ ಅಲ್ಲಿನ ಒಂದಿಷ್ಟು ರಾಜಕೀಯವನ್ನು ಹತ್ತಿರದಿಂದ ನೋಡಿದವನು ನನ್ನ ಸೀಮಿತ ಇದರಲ್ಲಿ. ನೀವು ಕೈದಾಳೆ ಅನ್ನುವಂಥ ಒಂದು ಊರಿದೆ, ಆಯಿತಾ? ಆಮೇಲೆ ಹದಡಿ ಅನ್ನುವಂಥ ಊರಿದೆ, ಕಾಯಿಪೇಟೆ ಅನ್ನುವಂಥ ದಾವಣಗೆರೆ ನಗರ ಇದೆ, ಆಮೇಲೆ ದೊಡ್ಡಪೇಟೆ ಇದೆ, ಅದೇನಪ್ಪ ಸರ್ಕಲ್ ಇದೆ. ಸೊ ಈ ಬೇರೆ ಬೇರೆ ಇದು ಇದ್ದಾವೆ. ಈ ಭಾಗಗಳಲ್ಲಿ ಲಿಂಗಾಯತರ ಓಟ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು, ಆಯಿತಾ? ಸೊ ಇಲ್ಲಿ ನೀವು ಕಳೆದ ಎಲ್ಲ ಚುನಾವಣೆಯ ಫಲಿತಾಂಶಗಳನ್ನು ತೆಗೆದು ನೋಡಿ, ಕಾಂಗ್ರೆಸ್ಸಿಗೆ ಹೆಚ್ಚು ಓಟ್ ಬಂದಿದೆ. ಹಾಗಾದರೆ ಲಿಂಗಾಯತರು ಓಟ್ ಹಾಕ್ತಾ ಇಲ್ವಾ? ಹಾಕ್ತಾ ಇದ್ದಾರೆ ಅಂತ ಅರ್ಥ ತಾನೆ. ST ಓಟ್, ನೀವು ಈ SC ಓಟ್ಗಳಿಗೆ ಬನ್ನಿ. ನೀವು SC ಓಟ್ಗಳು ಅತಿ ಹೆಚ್ಚು ಇರುವಂಥದ್ದು ಗಾಂಧಿನಗರ, ಈ ಭಾಗಗಳಲ್ಲೆಲ್ಲ SC ಓಟ್ಗಳು ಜಾಸ್ತಿ ಇದ್ದಾವೆ. ಅಲ್ಲಿ ಕಾಂಗ್ರೆಸ್ ಪ್ಲಸ್ ಆಗಿದೆ ಓಟ್ಗಳು, ಆಯಿತಾ? ಅಟ್ ದ ಸೇಮ್ ಟೈಮ್ ಮುಸ್ಲಿಮರು ಓಟ್ಗಳು ಕೂಡ ಬರ್ತಾ ಇದೆ. ನೀವು ಹಂಗೆ ನೋಡೋದಾದರೆ, ಮುಸ್ಲಿಮರು ಹೋಲ್ ಆ್ಯಂಡ್ ಸೋಲ್ ಸಾಲಿಡಾಗಿ ಹಾಕ್ತಾ ಇದ್ದಾರೆ ಅಂತ ಅನ್ನೋದಾದರೆ, ನೀವು ಮಿನಿಮಮ್ 1-1.5 ಲಕ್ಷ ಓಟ್ ತಗೋಬೇಕಾಗಿತ್ತು ಕಾಂಗ್ರೆಸ್. ಆದರೆ ತಗೊಳ್ಳೋದು ಎಷ್ಟಲ್ಲಿ? 65,000ರಿಂದ 70,000, 65ರಿಂದ 70,000. ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಓಟು? BJPಗೆ ಹೋಗ್ತಾ ಇದೆ ತಾನೇ. ಹಾಗಾದರೆ BJP ಈ ದೃಷ್ಟಿಕೋನವನ್ನು ಇಟ್ಕೊಂಡೇ BJP ಇವತ್ತು ಕಾಂಗ್ರೆಸ್ನ ಓಟು ಸ್ಪ್ಲಿಟ್ ಆದಷ್ಟು ನಾವು ಗೆಲ್ಲಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಷಯಗಳನ್ನು ಇಟ್ಕೊಂಡೇ ಇವತ್ತು ಪ್ರೊಪಗಂಡವನ್ನು ಮಾಡೋಕ್ಕೆ ರೆಡಿ ಇದೆ. ಇದು ಅಷ್ಟು ಈಸಿ ಇಲ್ಲ ದಾವಣಗೆರೆಯಲ್ಲಿ. ಖಂಡಿತ BJPಗೆ ನನ್ನ ಪ್ರಕಾರ ಈಗಿನ ವೇವ್ ಏನಿದೆ ಅಲ್ವಾ, ಇದನ್ನು ನೋಡೋದಾದರೆ ಖಂಡಿತ ಇದು ಪಾಠ ಕಲಿಸ್ಬೋದು ಜನ ಅನ್ನುವಂಥದ್ದು ಇದೆ, ಮೇಲ್ನೋಟಕ್ಕೆ ನೋಡೋದಾದರೆ. ಸರ್, ನೀವು ಬೆಳೆದಂಥ ದಾವಣಗೆರೆ ಕ್ಷೇತ್ರ 40,000 ಓಟು ಲಿಂಗಾಯತರ ಓಟು ಇರುತ್ತೆ ಅಂತ BJP ಅವರು ಇದ್ದಾರೆ. ಈ ಲಿಂಗಾಯತರ ಓಟು ಈ BJPದವರು ಕೋಮುವಾದನ ಸೃಷ್ಟಿಸಿಬಿಟ್ಟು ಆದರೆ ಅಧಿಕಾರ ಪಡೆಯಲು ಕೂತಿದ್ರೆ ಪ್ರತಿ ಸಲನೂ ಸೋಲು ಕಾಣುತ್ತಿದೆ. ಏನು ಕಾರಣ ಅದು? ಖಂಡಿತ ಇದು ಒಳ್ಳೆ ಪ್ರಶ್ನೆ. ಲಿಂಗಾಯತರು ಅಷ್ಟು ಮಟ್ಟದಲ್ಲಿದ್ದಾರೆ, ಹಿಂದೂಗಳಿದ್ದಾರೆ, ಇವರೇನು ಹಿಂದುತ್ವ ಅಂತ ಹೇಳ್ತಾರಲ್ವಾ. ಸೊ ಹಿಂದೂ ಓಟ್ಗಳೆಲ್ಲ BJPಗೆ ಬರಬೇಕಾಗಿತ್ತಲ್ಲ, ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ನೋಡಿ, ದಾವಣಗೆರೆ ಇದೆ ನೋಡಿ, ದಕ್ಷಿಣ ಕ್ಷೇತ್ರ ಇದೆ ನೋಡಿ, ಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಮೋರ್ ದೆನ್ 70% ಕ್ಷೇತ್ರ ಇರುವಂಥದ್ದು ನಗರ ಕೇಂದ್ರಿತ ಕ್ಷೇತ್ರ, ಇದು ಕಾನ್ಸ್ಟಿಟ್ಯುನ್ಸಿ, ಆಯಿತಾ? 30% ಮಾತ್ರ, 30-20% ಮಾತ್ರ ಹಳ್ಳಿಗಳಲ್ಲಿದ್ದಾರೆ. ಆದರೆ 70% ನಗರಗಳಲ್ಲೇ ಇರುವಂಥದ್ದು. ನಗರದಲ್ಲಿ ನೀವು ಹೇಳಿದಂತಹ ಲಿಂಗಾಯತರು 40,000, ಹೆಚ್ಚು ಕಡಿಮೆ 40,000 ಓಟ್ಗಳು, ಬೇರೆ ಬೇರೆ ಓಟ್ಗಳನ್ನು ಮರ್ಜ್ ಮಾಡಿನೇ ನಾನು ಅದನ್ನು ಹೇಳೋದಾದರೆ ಕೂಡ ಯಾಕೆ BJPಗೆ ಬರ್ತಾ ಇಲ್ಲ ಅನ್ನೋದಂತ ಅಂದರೆ, BJPಗೆ ಓಟ್ ಬರದೇ ಇರೋದಕ್ಕೆ ಕಾರಣನೇ ಎಲ್ಲ ವ್ಯಾಪಾರಸ್ಥರ ಮಧ್ಯಮ ವರ್ಗದವರು ಹೆಚ್ಚು ನಗರ ಪ್ರದೇಶಗಳಲ್ಲಿ, ಆಯಿತಾ? ಸೊ ಈ ನಗರ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಶಾಂತಿನೇ ಬಯಸೋದು. ಗಲಾಟೆ ಮಾಡಿದ್ರೆ ನಿಮ್ಮ ಹತ್ರ ವ್ಯಾಪಾರ ಎಲ್ಲವೂ ನಡೆಯುತ್ತೆ ಅಲ್ವಾ? ಈಗ ಎಲ್ಲ ಅಂಗಡಿಗಳನ್ನು ನೋಡಿ ನೀವು, ವ್ಯಾಪಾರಸ್ಥರು ಮುಸ್ಲಿಮ್ರದ್ದು ಎಷ್ಟಿದೆಯೋ ಅಷ್ಟೇ ಲಿಂಗಾಯತರದ್ದು ಇದ್ದಾವೆ, ಬೇರೆ ಕಮ್ಯುನಿಟಿಗಳದ್ದು ಅಷ್ಟೇ ಇದೆ, ಮಾರ್ವಾಡಿಗಳದ್ದು ಬಿಸ್ನೆಸ್ ಬೇರೆದು ನಡೀತಾ ಇದೆ. ಬಹುತೇಕ ಎಲ್ಲ ಜನಜೀವನ ಇವೆಲ್ಲವೂ ಕೂಡ ವ್ಯಾಪಾರದ ಮೇಲೆ ನಿಂತಿರೋದು ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು. ನೀವು ಗಲಾಟೆ ಮಾಡ್ಕೊಂಡು ಕೂತ್ರೆ ಈ BJP ಗೆದ್ರೆ 100% ಗಲಾಟೆ ಆಗುತ್ತೆ. ಅದು ಯಾಕೆ ಅಂತ ಬೇಕಿದ್ರೆ ಹೇಳ್ತೀನಿ ನಾನು, ಯಾವ್ಯಾವ ಕಾರಣಗಳಿಗೆ ಅಂಥೇಳಿ, ಆಯಿತಾ? ಸೊ ಹಾಗಾದರೆ ನೀವು ಒಂದು ಕಡೆ ನಿಮಗೆ ವೋಟ್ ಬೇಕು ಅನ್ನೋದಾದರೆ ನೀವು ಶಾಂತಿಯನ್ನು ಜಪ ಮಾಡಬೇಕು. ಅದೇ ಜಪವನ್ನು ಶಾಮನೂರು ಫ್ಯಾಮಿಲಿ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ. ಯಾಕೆ 92ಅಲ್ಲಿ ನಡೆದಂಥ ಘಟನೆಯ ನಂತರ ಇಲ್ಲಿವರೆಗೆ ಯಾಕೆ ದೊಡ್ಡ ಮಟ್ಟದ ಕೋಮು ಗಲಭೆಗಳು ನಡೆದಿಲ್ಲ, ದೊಡ್ಡ ಮಟ್ಟದ ಗಲಾಟೆಗಳು ನಡೆದಿಲ್ಲ, ದೊಡ್ಡ ಮಟ್ಟದ ಕರ್ಫ್ಯೂಗಳು ನಡೆದಿಲ್ಲ? ಯಾಕೆ ಅನ್ನೋದಾದರೆ ಈ ಕಾರಣಗಳಿಗೆ ಶಾಂತಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ.
ಒಂದು ವೇಳೆ BJP ಗೆದ್ರೆ ಮತ್ತೆ ಕೋಮುವಾದ ಸೃಷ್ಟಿ ಆಗುತ್ತೆ. 100% ಅದ್ರಲ್ಲಿ ನೋ ಡೌಟ್ಸು. ನಾನು ಯಾಕೆಂತ ನಾನು ಹೇಳ್ತೀನಿ, ಒಂದು ಎರಡು ಮೂರು ಇತ್ತೀಚೆಗೆ ಫ್ರೆಶ್ ಘಟನೆಯನ್ನೇ ಹೇಳ್ಬಿಡ್ತೀನಿ ನಾನು. ಮೊನ್ನೆ ಛತ್ರಪತಿ ಶಿವಾಜಿ ಗಲಾಟೆ ಆಯ್ತಲ್ವಾ, ಅದಕ್ಕಿಂತ ಹಿಂದೆ ಒಂದು ಐ ಲವ್ ಯು ಮೊಹಮ್ಮದ್ ಅಂತೇಳಿ ಒಂದು ಬ್ಯಾನರ್ ಹಾಕಿದ್ರು ಮುಸ್ಲಿಮ್ರು. ಅದರ ಮನೆ ಎದುರುಗಡೆ ಹೋಗಿ ಇವರು ಛತ್ರಪತಿದ್ ಏನೋ ಹಾಕಕ್ ಹೋದ್ರು, ಬ್ಯಾನರ್ ಗಲಾಟೆ ಆಯ್ತು, ಒಂದಿನ ದೊಡ್ಡ ಗಲಾಟೆ ಆಯ್ತು, ಕಲ್ಗಳು ತೂರಾಟ ಮಾಡಿದ್ರು. ಗಲಾಟೆ ಶುರು ಮಾಡಿದ್ರು ತಾನೆ ಬಿಜೆಪಿ ಅವರು, ಹಿಂದುತ್ವವಾದಿಗಳು. ಹಾಗಾದ್ರೆ ಆ ಗಲಾಟೆಯನ್ನ ನಿಲ್ಸಕ್ ಹೋಗಿದ್ ಯಾರು? ಹಾಗಾದ್ರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೀದಾ ಮನೆಗೆ ಹೋದ್ರು. ಹೌದು ಸರ್. SP ಅವ್ರನ್ನ ಕರ್ಕೊಂಡು ಮನೆಗೆ ಹೋದ್ರು, DC ಅವ್ರನ್ನ ಕರ್ಕೊಂಡು ಮನೆಗೆ ಹೋದ್ರು, ಆ ಸ್ಥಳಕ್ಕೆ ಹೋದ್ರು, ಭೇಟಿ ಕೊಟ್ಟರು, ಯಾರು ತಪ್ಪಿದೆ ಏನಿದೆ ಅಂತೇಳಿ ಕೂಲಂಕುಷವಾಗಿ ತನಿಖೆ ಮಾಡ್ರಿ ಅನ್ನೋವಂಥದ್ದನ್ನ ಹೇಳಿದ್ರು. ಆನ್ ದ ಸ್ಪಾಟ್ ಅವ್ರ ಇಂಟರ್ವೆನ್ಷನ್ ಆದ್ರಲ್ಲ. ಸೊ ಈ ಇಂಟರ್ವೆನ್ಷನ್ ಆಗ್ತಾ ಇರೋ ಕಾರಣಕ್ಕೇನೆ ಬಿಜೆಪಿ ಅವರಿಗೆ ಶಾಮ್ನೂರ್ ಫ್ಯಾಮಿಲಿ ಮೇಲೆ ಇದು ಇರೋದು, ಸಿಟ್ಟಿರೋದು. ಇಲ್ಲಿ ನಮ್ಮ ಬೇಳೆಕಾಲು ಬೇಯಿಸ್ತಾ ಇಲ್ಲ, ನಮ್ಮ ಇದು ಏನೋ ಕೋಮು ಗಲಭೆಗಳು ನಡೆದ್ರೆ ಮಾತ್ರ ಇವರಿಗೆ ಬಿಜೆಪಿಗೆ ಏನಾಗಕ್ಕೆ ಸಾಧ್ಯ, ಇಲ್ಲದಿದ್ರೆ ಇವ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ಇದು ಶುರು ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಆಯ್ತಾ? ಇನ್ನೊಂದು ಹೇಳ್ತೀನಿ ಕೇಳಿ. ಇವತ್ತಿನ ಮುಸ್ಲಿಮ್ರೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನು. ನಾನು ನೋಡಿದಾಗೆ, ನಾನು ಒಬ್ಬ ಪತ್ರಕರ್ತನಾಗಿ ದಾವಣಗೆರೆಯಲ್ಲಿ ಕೆಲಸ ಮಾಡಿದ ಅನುಭವದಲ್ಲಿ ಹೇಳೋದಾದ್ರೆ, ತುಂಬ ದೊಡ್ಡ ಗಣೇಶೋತ್ಸವ ನಡೆಯುತ್ತೆ. ಹೌದು. ಆಯ್ತಾ? ಇಡೀ ದಾವಣಗೆರೆ ಇದು ದೇಶದಲ್ಲಿ ನಡೆಯುತ್ತೆ, ರಾಜ್ಯದಲ್ಲಿ ನಡೆಯುತ್ತೆ. ರಾಜ್ಯದಲ್ಲಿ ಕೆಲವು ಕಡೆ ತುಂಬಾ ದೊಡ್ಡ ಗಲಾಟೆಗಳು ಕೂಡ ನಡೆಯುತ್ತೆ ಗಣೇಶೋತ್ಸವದಲ್ಲಿ. ಬೆಂಗಳೂರಲ್ಲೂ ನಡೆಯುತ್ತೆ, ಉತ್ತರ ಕನ್ನಡದಲ್ಲಿ ನಡೆಯುತ್ತೆ, ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಏನಾದ್ರೂ ಒಂದ್ ಚಿಕ್ಕ ಗಲಾಟೆ ಆದ್ರೂ ಹಾಗೆ ಆಗುತ್ತೆ. ಕರಾವಳಿ ಭಾಗದಲ್ಲಂತ ಹಾಗೆ ಆಗುತ್ತೆ ಅಲ್ವಾ? ದಾವಣಗೆರೆಯಲ್ಲಿ ಅಷ್ಟು ದೊಡ್ಡ ಪ್ರೊಸೆಷನ್ ಆಗುತ್ತಲ್ವಾ? ದುರ್ಗ ಬಿಟ್ರೆ ದಾವಣಗೆರೆ ಅತಿ ಹೆಚ್ಚು ಜನ ಸೇರುವಂತದ್ದು. ಯಾಕೆ ಇಲ್ಲಿವರೆಗೆ ಗಲಾಟೆ ಆಗಿಲ್ಲ? ಇವರ ಬೀದಿಯಲ್ಲಿ ಇವರ ಗಣೇಶನ ಮೆರವಣಿಗೆ ಹೋಗುವಂಥದ್ದು ಎಲ್ಲಿ? ವಿನೋಬಾ ನಗರ, ಮುಸ್ಲಿಮರ ಕುಟುಂಬಗಳು ಜಾಸ್ತಿ ಇರುವಂತಹ, ಮಸೀದಿಗಳು ಜಾಸ್ತಿ ಇರುವಂತಹ ಏರಿಯಾದ ಬೀದಿಯಲ್ಲೇ ಇವರು ಗಣೇಶ ಹೋಗಬೇಕು. ಆಯ್ತಾ? ವಿನೋಬಾ ನಗರದ ಹೋಗೋವರೆಗೂ ತುಂಬಾ ದೊಡ್ಡ ಮಟ್ಟದ ಡಿಜೆಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಗಲಾಟೆ ಮಾಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಇವರು ಹೋಗ್ತಾರೆ. ನೋ ಡೌಟ್ಸ್ ಅದರಲ್ಲಿ. ಆಯ್ತಾ? ಅದನ್ನು ಕಾಪಾಡೋರು ಯಾರು ಅನ್ಕೊಂಡಿದ್ದೀರಾ ನೀವು? ಅವತ್ತು ಆ ಗಣೇಶ ಉತ್ಸವನ ಮೂರ್ತಿಯ ಟ್ರ್ಯಾಕ್ಟರ್ನ ಸಾರಥಿ ಯಾರು ಗೊತ್ತಾ ನಿಮ್ಗೆ? SS ಮಲ್ಲಿಕಾರ್ಜುನ್ ಅವ್ರು ಕೂತಿರ್ತಾರೆ. ಗಲಾಟೆ ಮಾಡಕ್ ಬಿಡಲ್ಲ ಅಲ್ಲಿ. ಆ ಮಸೀದಿ ಎದುರುಗಡೆ ಇವರೇ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. SS ಮಲ್ಲಿಕಾರ್ಜುನ್ ಅವರು, ಶಾಮ್ನೂರ್ ಫ್ಯಾಮಿಲಿ ಅವರು, ಇಡೀ SP, ಇಡೀ DC ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಕೂರಿಸಿರ್ತಾರೆ. ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಸಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೊಸೆಷನ್ ಯಾವ ರೀತಿ ಆಗ್ಬೇಕು ಅದನ್ನ ಆ ರೀತಿನೇ ಮಾಡ್ತಾರೆ. ಒಂದೇ ಒಂದು ಗಲಾಟೆ ಆಗಲ್ಲ. ಸೊ ಈ ರೀತಿಯಾದಂತಹ ಶಾಂತಿ ಸುವ್ಯವಸ್ಥೆ ಕಾಪಾಡಕ್ಕೆ ಶಾಮ್ನೂರ್ ಕುಟುಂಬ ಕೊಡುಗೆ ನೀಡಿದೆ. ಇಲ್ಲದೆ ಇದ್ರೆ ಈ ಮಟ್ಟದಲ್ಲಿ ಯಾಕೆ 5-6 ಬಾರಿ ಗೆಲ್ಲಿಸ್ತಾರೆ ಜನ? ಬದಲಾವಣೆ ಬೇಕೇ ಬೇಕಲ್ಲ. ಈಗ 1 ಬಾರಿ ಗೆಲ್ಬಹುದು ಈಗಿನ ಇದರಲ್ಲಿ, ರಾಜಕೀಯ ಇದರಲ್ಲಿ. 3ನೇ ಬಾರಿ ಗೆಲ್ಲಕ್ಕೆ ಅಷ್ಟೊಂದು ಸುಲಭ ಅಲ್ಲ. 6 ಬಾರಿ ಗೆಲ್ತಾರೆ ಅಂತಂದ್ರೆ ಅಷ್ಟೊಂದು ಈಸಿ ಅಲ್ವಲ್ಲ? ಎಲ್ಲ ಕಮ್ಯುನಿಟಿಗಳನ್ನ, ಎಲ್ಲ ಸಮುದಾಯಗಳನ್ನ, ಎಲ್ಲ ಧರ್ಮದವ್ರನ್ನ ಒಳಗೊಂಡು ರಾಜಕೀಯ ಮಾಡಿದ್ರೇ ಉಳ್ಕೊಳಕ್ ಸಾಧ್ಯ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಕ್ ಸಾಧ್ಯ. ಇಲ್ಲದಿದ್ರೆ ಆಗಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾಕೆ ಬಿಜೆಪಿ ಹೆದರ್ತಾ ಇದೆ, ಯಾಕೆ ಬಿಜೆಪಿ ಓಟ್ ಬರ್ತಾ ಇಲ್ಲ ಅಂದರೆ ಈ ಕಾರಣಗಳಿಗೆ. ಸರ್, ಈಗ ಮುಸ್ಲಿಂ ಮುಖಂಡ ಸಾದಿಕ್ ಅವರು ನಾಮಪತ್ರ ಸಲ್ಲಿಸ್ತಾರೆ. ಇವರು ಇನ್ನೂ ಟಿಕೆಟ್ ಕೊಡ್ಲಿಕ್ಕೆ ಮುಂಚೆಗೆ, ಇನ್ನು ಅನೌನ್ಸ್ ಮಾಡ್ಲಿಕ್ಕೆ ಮುಂಚೆಗೆ ಸಮರ್ಥ ಅವರು ಟಿಕೆಟ್ ಇದು ನಾಮಪತ್ರ ಸಲ್ಲಿಸ್ತಾರೆ. ಎಲ್ಲೋ ಈಗ ಟಿಕೆಟ್ ಕೈ ತಪ್ಪಿದ್ದದಕ್ಕೆ ಸಾದಿಕ್ ಅವರು ಈಗ ಕಾಂಗ್ರೆಸ್ ಪಕ್ಷದ ಮೇಲೆ, ಆದರೆ DK ಶಿವಕುಮಾರ್, ಸಿದ್ದರಾಮಯ್ಯ ಆಯ್ಕೆ ಮಾಡಿ ಅವ್ರ ಮೇಲೆ ಏನಾದರೂ ಮನಸ್ತಾಪ ಏನಾದರೂ ಉಂಟಾಗಿದೆ ಅಂತ ಕಾಣಿಸುತ್ತೆ. ನೋಡಿ, ಸಾದಿಕ್ ಅವರಿಗೆ ತುಂಬಾ ದೊಡ್ಡ ಶಕ್ತಿ ಇದೆ. ಅವ್ರ ತಮ್ಮನೇ ಅಲ್ಲಿ ಅಯೂಬ್ ಪೈಲ್ವಾನ್ ಅನ್ನುವಂಥವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಅವ್ರ ಫ್ಯಾಮಿಲಿ, ಅವ್ರ ತಮ್ಮ ಮಕ್ಕಳು ಅವರೆಲ್ಲ ಕೂಡ ತುಂಬಾ ದೊಡ್ಡ ಲೀಡರ್ಗಳೇ ಅಲ್ಲಿ. ಇಲ್ಲ ಅಂತ ಹೇಳ್ತಲ್ಲ, ನಾಯಕತ್ವವನ್ನು, ಮುಸ್ಲಿಂ ನಾಯಕತ್ವವನ್ನು ಅವ್ರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರು ಬೇರೆಯವರು ಕೂಡ ತುಂಬಾ ಜನ ಇದ್ದಾರೆ. ಹೆಸರುಗಳನ್ನು ನಾನು ಪಟ್ಟಿಯನ್ನೇ ಹೇಳ್ಬೋದು. ಚಮನ್ ಸಾಬ್ ಅನ್ನುವಂಥವ್ರು ಮೇಯರ್ ಕೊಟ್ಟಿದ್ದಾರೆ ಅವರಿಗೆ. ಆಯ್ತಾ? ಸೊ ಅವ್ರದ್ದು ತುಂಬಾ ದೊಡ್ಡ ಇದಿದೆ. ಸೊ ಈ ಥರದ್ದೆಲ್ಲವೂ ಕೂಡ ಇದ್ದಾರೆ. ನೀವು ಹೇಳುವಂಥ ಪ್ರಶ್ನೆ ಇದೆ ಅಲ್ವಾ, ಮನಸ್ತಾಪ ಬಂದಿರ್ಬೋದು, ಖಂಡಿತ ಬಂದಿರ್ಬೋದು, ಬಂದಿತ್ತು ಅಂತಾನೆ ಅನ್ಕೊಳ್ಳಿ. ಆದರೆ ಮನವರಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ಅದನ್ನ ಸರಿ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತದೇ ಮುಸ್ಲಿಂ ಮುಖಂಡರೇ ಈಗ ಸಾದಿಕ್ ಮೇಲೆ ಸ್ವಲ್ಪ ಕೆಲವರು ಮನಸ್ತಾಪನಿದೆ ಹಿಂದೆ ಸರಿದಿದ್ದಕ್ಕೆ. ಅದು ಏನಂತಂದ್ರೆ ಅದು ಒಂದು ಭಾಗದಲ್ಲಿ ಇರ್ಬೋದು. ಯಾಕಂದ್ರೆ ಈಗಲೂ ಕೂಡ ನೀವು ಹೇಳ್ದಂಗೆ ನಾನು ಅದನ್ನ ಸಂಪೂರ್ಣವಾಗಿ ಇಡೀ ಮುಸ್ಲಿಂ ಕಮ್ಯುನಿಟಿ ಮನವೊಲಿಸ್ಬಿಟ್ಟಿದ್ದಾರೆ. ಸಾದಿಕ್ ಅವರಿಗೆ ಹೇಳಿದ ತಕ್ಷಣ ಇಡೀ ಮುಸ್ಲಿಂ ಕಮ್ಯುನಿಟಿಯನ್ನೇ ಮನವೊಲಿಸಿದ್ದಾರೆ. ಇಡೀ ಮುಸ್ಲಿಂ ಕಮ್ಯುನಿಟಿಯವರು ಸಾರಾಸಗಟಾಗಿ ಹೇಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ರು, ಶಾಮ್ನೂರ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಿದ್ರು, ಸಮರ್ಥಗೂ ಅದೇ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ನಾನು ಹೇಳಕ್ಕಾಗಲ್ಲ. ಆಯ್ತಾ? ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಗ್ರೌಂಡ್ ರಿಯಾಲಿಟಿನ ಮುಚ್ಚಿಟ್ಟು ನಾವು ಮಾತಾಡೋಕ್ಕಾಗಲ್ಲ. ಒಂದಿಷ್ಟು ಜನರಿಗೆ ಇದು ಇರ್ಬೋದು, ಮನಸ್ತಾಪಗಳು ಇರ್ಬೋದು. ಈಗ ಯಾವಾಗಿಂದ ಇಲ್ಲ ಹೇಳಿ? ನಾನು ಹೇಳಿದ್ನಲ್ಲ ನಿಮಗೆ, 94 ಶಾಮ್ನೂರ್ ಶಿವಶಂಕರಪ್ಪನಿಗೆ ಟಿಕೆಟ್ ಕೊಡಬೇಕಾದ್ರೆ, ಇಂಡಿಪೆಂಡೆಂಟ್ ನಿಂತ್ಕೋಬೇಕಾದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಅಲ್ಲಿ ಹಾಕಿದ್ರು. ಕಾಂಗ್ರೆಸ್ ಕೊಟ್ಟಿದ್ದು ಮುಸ್ಲಿಂ ಟಿಕೆಟ್ಗೆ. ಅತಾವುಲ್ಲಾ ಖಾನ್ ಅನ್ನುವಂಥವ್ರು 3ನೇ ಪ್ಲೇಸಿಗೆ ಹೋಗ್ತಾರೆ ಅವರು. ಆಯ್ತಾ? ಆಮೇಲೆ ಬೇರೆ ಬೇರೆ ಈ 2008 ಒಮ್ಮೆನೂ ಕೂಡ ಕಾಂಗ್ರೆಸ್ಸಿಂದ ಇದು ಮುಸ್ಲಿಂ ಕ್ಯಾಂಡಿಡೇಟ್ ಬರುತ್ತೆ, JDS ಇಂದ.
ಸೈಯದ್ ಸೈಫುಲ್ ಅವ್ರು ನಿಂತ್ಕೋತಾರೆ, ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆವಾಗಲೂ ಕೂಡ ಕಾಂಗ್ರೆಸ್ಸು ಗೆದ್ದಿದೆ, ಆಯಿತಾ. ಆವಾಗಲೂ ಕೂಡ ಮುಸ್ಲಿಮರು ಬಹುತೇಕ ವೋಟ್ಗಳು ಕೂಡ ಕಾಂಗ್ರೆಸ್ಸಿಗೆ ಬಂದಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ಇಡೀ ಒಟ್ಟಾರೆ ರಾಜಕಾರಣ, ಜಿಲ್ಲೆಯ ರಾಜಕಾರಣವನ್ನು ಮಾತ್ರ ನೋಡ್ತಾ ಇಲ್ಲ ಅವರು, ಇಡೀ ಒಟ್ಟಾರೆ ರಾಜಕಾರಣವನ್ನು. ನಮ್ಮ ಈ ಸ್ಪ್ಲಿಟ್ ವೋಟ್ ಇದೆ ನೋಡಿ, ಸ್ಪ್ಲಿಟ್ ವೋಟ್ ಆದರೆ ಬಿ ಜೆ ಪಿಗೆ ಲಾಭ ಅನ್ನುವಂತಹ ಪರಿಜ್ಞಾನ, ಎಚ್ಚರಿಕೆ ಮುಸ್ಲಿಮರಿಗಿದೆ, ದಾವಣಗೆರೆ ಮುಸ್ಲಿಮರಿಗಿದೆ. ಆ ಕಾರಣಕ್ಕಾಗಿಯೇ ಕೆಲವು ಇಂಡಿಪೆಂಡೆಂಟ್ಗಳು ನಿಂತಾಗ, ಕೆಲವು JDS ಇಂದ ನಿಂತಾಗ, ಕೆಲವು ಕಾಂಗ್ರೆಸ್ಸಿಂದ ಬಂಡಾಯಗಳು ನಿಂತಾಗ ಏನೇ ನಡೆದರೂ ಕೂಡ ದಾವಣಗೆರೆಯ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ. ಅದು ಇತಿಹಾಸ, ಅದು ಫ್ಯಾಕ್ಟ್, ಇದು ವಾಸ್ತವ. ಇದು ಶಾಮನೂರು ಫ್ಯಾಮಿಲಿಗೆ ವೋಟ್ ಹಾಕಿದ್ದಾರೆ. ಕಾರಣ ಈ ಕಾರಣಗಳಿಗೆ, ಈ ಶಾಂತಿ ಸುವ್ಯವಸ್ಥೆ, ಈ ಅಭಿವೃದ್ಧಿಯ ರಾಜಕಾರಣ, ಎಲ್ಲರನ್ನೂ ಒಳಗೊಂಡಂಥ ರಾಜಕಾರಣ. ಆ ಕಾರಣಕ್ಕೆ ಅವ್ರ ಫ್ಯಾಮಿಲಿ ಜೊತೆಗೆ ನಿಲ್ತಾರೆ. ಈಗಿನ ಮುಸ್ಲಿಮರಿಗೆ ಕೆಲವು ಜನರಿಗೆ ಮನಸ್ತಾಪಗಳು ಇದ್ದೇ ಇರುತ್ತೆ, ಆಯಿತಾ. ಸೊ ಅದನ್ನೇ ಎಲ್ಲರನ್ನೂ ನಾವು ಸಮಾಧಾನ ಮಾಡಿಸ್ಕೊಳಕ್ಕೆ ಆಗಲ್ಲ ರಾಜಕೀಯದಲ್ಲಿ. ಪಾರ್ಟಿ ಒಳಗಡೆನೇ ಒಂದೊಂದು ಬಣಗಳು ಇರ್ತವೆ, 100 ಬಣಗಳು ಇರ್ತವೆ. ಅಂಥದ್ರಲ್ಲಿ ಇಡೀ ಕಮ್ಯುನಿಟಿಯಲ್ಲಿ ಅದನ್ನು ಸಾಲಿಡಾಗಿ ಹಾಕ್ತಾರೆ ಅನ್ನುವಂಥದ್ದೆಲ್ಲ ಹೇಳೋಕ್ಕಾಗಲ್ಲ. ಈಗ ಅದೇ ವಿಚಾರ ನೋಡೋಕೆ ಹೋದರೆ ಈ ಬಿ ಜೆ ಪಿ ನಾಯಕರಿಗೆ ಅನಿಸಿರ್ಬೋದು, ಓಕೆ ಕೈ ತಪ್ಪಿದೆ ಟಿಕೆಟು, ಮುಸ್ಲಿಂ ಸಮುದಾಯನ ನಮ್ಮ ಹತ್ರ ಸೆಳ್ಕೊಂಡು ಏನೋ ನಾವು ಆಡಳಿತ ಮಾಡ್ಬೋದೇನಂತ ಬಿ ಜೆ ಪಿ ಅವರು ಯಾವತ್ತಿಗೆ ಆ ಥರ ಅನಿಸಿದೇನಂತ ಅನಿಸ್ತಿದೆ. ಅನಿಸಿರ್ಬೋದು. ಯಾಕೆ ಅಂತಂದರೆ ಅವರಿಗೆ ಮುಸ್ಲಿಂ ವೋಟ್ಗಳು ಸ್ಪ್ಲಿಟ್ ಆದಷ್ಟು ಬಿ ಜೆ ಪಿಗೆ ಲಾಭ. ಒಂದು ಕಡೆ ಯತ್ನಾಳವರು ಒಂದು ಹೇಳಿಕೆ ಕೊಡ್ತಾರೆ, ಮುಸ್ಲಿಮರು ನಮಗೆ ಓಟೇ ಬೇಡ ಅಂತ. ಇವತ್ತು ಆ ಸ್ಥಿತಿ, ಇವತ್ತು ನಾವು ಮುಸ್ಲಿಮರು ಓಟ್ ತಗೋಬೇಕನ್ನಂತ ಬಿ ಜೆ ಪಿಯವರು ಪಣ ತೊಟ್ಟಿದ್ದಾರೆ ಅಲ್ಲಿ. ಸೊ ಈಗ ನೋಡಿ, ಯತ್ನಾಳ್ ಅವರು ಬಹುತೇಕ ಬಾರಿ ಹೇಳಿದ್ದಾರೆ. ಯತ್ನಾಳ್ ಅವರು ಒಂದು ಮಾತ್ರ ಅಲ್ಲ, MP ರೇಣುಕಾಚಾರ್ಯನೂ ಹೇಳಿದ್ದಾರೆ. ಹೌದು, ಬೇರೆ ಬೇರೆ ಜಿಲ್ಲೆ ನಾಯಕರುಗಳು ಕೂಡ ಹೇಳಿದ್ದಾರೆ, ನಮ್ಮ ಮುಸ್ಲಿಂ ವೋಟ್ಗಳೇ ಬೇಡ ಅಂತೇಳಿ. ಇವತ್ತು ಆ ಹೇಳುವಂಥ ಪರಿಸ್ಥಿತಿ ಇದೆಯಾ ಬಿ ಜೆ ಪಿಯವರಿಗೆ? ದಾವಣಗೆರೆಯಲ್ಲಿ ಇದೆಯಾ? ದಾವಣಗೆರೆ ಸೌತಲ್ಲಿ ನಮಗೆ ಮುಸ್ಲಿಮರು ವೋಟ್ ಬೇಡ ಅನ್ನುವಂಥದ್ದನ್ನು ಹೇಳೋಕ್ಕೆ ರೆಡಿ ಇದ್ದಾರಾ? ದಾವಣಗೆರೆ ಶ್ರೀನಿವಾಸ ದಾಸ್ಕರಿಯಪ್ಪನವರು BJP ಅಭ್ಯರ್ಥಿ, ಅವರೇ BJP ಮುಸ್ಲಿಂ ನಾಯಕರನ್ನ, ಮುಸ್ಲಿಂ ಹುಡುಗರನ್ನೆಲ್ಲರೂ ಕಾಂಗ್ರೆಸ್ಸಿಂದ ಬಿಟ್ಟು ಬಂದಿದ್ದಾರೆ ಅಂತೇಳಿ ಸೇರ್ಪಡೆ ಮಾಡಿಕೊಂಡ್ರು ಅಲ್ವಾ. ಮತ್ತು ಇವ್ರು ಹಿಂದುತ್ವ ಪಾಲಿಟಿಕ್ಸ್ ಮಾಡ್ತಾರಲ್ಲ, ಅದು ವಿರುದ್ಧ ಅಲ್ವಾ? ಹಾಗಾದರೆ ಮುಸ್ಲಿಮರ ಓಲೈಕೆ ಮಾಡ್ಕೊಂಡು ಹಾಕ್ಸ್ಕೊಂಡು ಅವ್ರನ್ನೆಲ್ಲ BJPಗೆ ಸೇರಿಸ್ಕೊಂಡು ತಪ್ಪು ತಾನೇ ಆಗಾದ್ರೆ ಅಲ್ವಾ? ಸೊ ಅದೇ ಕಾರಣಕ್ಕೆ ಮುಸ್ಲಿಮರು ಅಷ್ಟು ಸುಲಭ ಇಲ್ಲ. ದಾವಣಗೆರೆಯ ಮುಸ್ಲಿಮರು ಇದ್ದಾರೆ ನೋಡಿ, ಅಷ್ಟು ಸುಲಭ ಇಲ್ಲ. ಮೊದಲ ಬಾರಿಗೆ ಅವ್ರದ್ದೆಲ್ಲ ಈ ಪ್ರಹಸನ ಇದೆ ನೋಡಿ, ನಿನ್ನೆ ಮೊನ್ನೆದಲ್ಲ ಇದು, ಈ ಬಾರಿಯ ಪ್ರಹಸನ ಅಲ್ಲ ಇದು. ಯಾವುದೋ ಅಸಮಾಧಾನ ಅವರು ಇದು ಆಗುವಂಥದ್ದು, BJP ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಕೇಳುವಂಥದ್ದು ಇವತ್ತು ನಡೀತಾ ಇರೋವಂಥದ್ದಲ್ಲ, 94ಇಂದನೇ ನಡೀತಾ ಇದೆ. ಸೊ ಅದೇ ಇತಿಹಾಸನ ಹೇಳಿದ್ದು ನಾನು ಆವಾಗಲೇ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶೆಡ್ ಹೊಡೆದು BJPಗೆ ಆ ಸ್ಥಾನ ಇದೆಯಾ ನೋಡಿ? ಕೆಲವು ಬಾರಿ ಆಗಿದೆ. ಈಗ ನೋಡಿ, ಲಾಸ್ಟ್ ಟೈಮು S.A. ರವೀಂದ್ರನಾಥ್ ಅವರು ನಾರ್ತಲ್ಲಿ ಗೆದ್ದರು, ಆಯಿತಾ. ದಾವಣಗೆರೆ ನಾರ್ತ್ ಅಂಡ್ ಸೌತ್ ಸ್ಪ್ಲಿಟ್ ಆದಮೇಲೆ ಡಿಲಿಮಿಟೇಷನ್ ಆದಮೇಲೆ ಒಮ್ಮೆ ಅವರು ಕೂಡ ಗೆಲ್ತಾರೆ. ಯಾರು? S.A. ರವೀಂದ್ರನಾಥ್ ಕೂಡ ಗೆದ್ದಿದ್ದಾರೆ. ಅವರು RSS ಮೂಲಗಳಿಂದ ಬಂದವರು, BJPಯಲ್ಲಿ ತುಂಬ ದೊಡ್ಡ ನಾಯಕರು. ಈಗ ಅವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಅದು ಬೇರೆ ಪ್ರಶ್ನೆ. 3 ನನಗೆ ಗೊತ್ತಿರೋ ಹಂಗೆ ತುಂಬ ದೊಡ್ಡ ಅಭಿವೃದ್ಧಿ ಕೆಲಸವನ್ನು ದಾವಣಗೆರೆ ಶಾಮನೂರು ಶಿವಶಂಕರ್, ಇದು ಮಲ್ಲಿಕಾರ್ಜುನ್ ಅವರು ನಾರ್ತಲ್ಲಿ ಗೆದ್ದು ಮಿನಿಸ್ಟರ್ ಆಗಿ ಸುಮಾರು 4-4.5 ಸಾವಿರ ಕೋಟಿ ಅನುದಾನವನ್ನು ತೊಗೊಂಬಂದು ಇಡೀ ದಾವಣಗೆರೆನ ಅಭಿವೃದ್ಧಿ ಮಾಡಿದ್ರು ಕೂಡ ಸೋಲಿಸ್ತಾರೆ. ಅವ್ರನ್ನ 28,000-30,000 ಹೋಟೆಲ್ ಸೋಲಿಸ್ತಾರೆ ದಾವಣಗೆರೆ ಜನ. ನಾರ್ತಲ್ಲಿ ಬದಲಾವಣೆ ಬಯಸಿದ್ರು, ಆಯಿತಾ. ಆ ಬದಲಾವಣೆ ದಾವಣಗೆರೆ ಸೌತಲ್ಲಿ ಆಗಲಿಲ್ಲ, ಸತತವಾಗಿ ಗೆಲ್ಕೊಂಡ್ಬಂದರು, ಆಯಿತಾ. ಸೊ ಇದನ್ನು ಕೂಡ ನೋಡಬೇಕಾಗುತ್ತೆ. BJP ಅಲ್ಲಿ ಗೆದ್ದಿದೆ, BJP ಇಲ್ಲಿ ಗೆಲ್ಲಕ್ಕಾಗಿಲ್ಲ. ಯಾಕೆ ಅಂತಂದರೆ BJP ಅಲ್ಲಿಯ ವೋಟ್ಗಳು ಗ್ರಾಮೀಣ ಭಾಗದ ವೋಟ್ಗಳನ್ನು ನೆಂಚ್ಕೊಂಡು ಕೂತಿದೆ, ಆಯಿತಾ. ಇವರು ಇಲ್ಲಿ ಯಾವುದೇ ಗಲಾಟೆಗಳನ್ನು ಮಾಡ್ದೇನೆ ಇವರು ಇಲ್ಲಿವರೆಗೂ ನಾವು ಶಾಂತಿ ಸುವ್ಯವಸ್ಥೆಯಿಂದ ಇರ್ತೀವಿ ಅನ್ನುವಂಥದ್ದನ್ನು ಇವರು ಎಲ್ಲಿವರೆಗೆ ಸಾಬೀತು ಮಾಡಲ್ವೋ, ಮುಸ್ಲಿಮರ ವಿರುದ್ಧ ರಾಜಕಾರಣ ಮಾಡಲ್ವೋ, ಎಲ್ಲೂ ಹಲಾಲ್ ಕಟ್ಟು ಇದೆಲ್ಲ ಜಟ್ಕಾ ಕಟ್ಟು ಇವೆಲ್ಲ ತಂದ್ರಲ್ಲ ಅವಾಗ. ಸೊ ಅದೆಲ್ಲ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಗೆಲ್ಲುವಂಥ ಚಾನ್ಸಸ್ ಇರ್ಬೋದು, ಆಯಿತಾ. ಮತ್ತು ಇವ್ರಿಗೆ ಬೇಕಾಗಿರೋದು ಏನಂತಂದರೆ, ಈಗಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಎಲ್ಲ ಹಿಂದುತ್ವ ಇದು ಏನೋ ಉಳಿದ ಕೋಮಿನ ಅಂದರೆ SC ST OBC ಬೇರೆ ಬೇರೆ ಲಿಂಗಾಯತರು ಇವರೆಲ್ಲರೂ ಕೂಡ ಸಾಲಿಡ್ ಆಗಿ BJPಗೆ ಹಾಕ್ಬೋದು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಅದು ಖಂಡಿತ ಆ ಮಟ್ಟದಲ್ಲಿ ಆಗಲ್ಲ ದಾವಣಗೆರೆ ರಾಜಕೀಯ, ಆಯಿತಾ. ಯಾವತ್ತೂ ಕೂಡ ಒಂದು ಕೋಮಿನ ಜನ ಓಲಂಡ್ ಸೋಲಾಗಿ ಒಂದು ಕಡೆ ವಾಲಿ ಹಾಕಿರುವಂಥದ್ದು ನಾನಂತೂ ನೋಡಿಲ್ಲ. ಸೊ ಹಂಗಾಗಿ ಕಷ್ಟ BJPಗೆ ಗೆಲ್ಲುವಂಥದ್ದು. BJP ನಾರ್ತಲ್ಲಿ ಈ ಥರದ ಆಟ ಆಡ್ಬೋದೇ ಹೊರತು ಸೌತಲ್ಲಿ ಆಟ ಆಡೋಕ್ಕಾಗಲ್ಲ. ಸರ್, ಮುಸ್ಲಿಮರು ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು? ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತಂದರೆ ಆಯ್ಕೆಗಳಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ನಮ್ಮ ಕೇರಳದಲ್ಲಿ ಕಮ್ಯುನಿಸ್ಟರ ಜೊತೆಗೆ ಇವರು ಗುರುಸ್ಕೊಂಡಿದ್ದಾರೆ, ಯಾರು? ಮುಸ್ಲಿಮರು. ಬೆಂಗಾಲಲ್ಲಿ TMC ಜೊತೆಗೆ ಮಮತಾ ಬ್ಯಾನರ್ಜಿ ಜೊತೆ ಗುರುಸ್ಕೊಂಡಿದ್ದಾರೆ.
ಕೇರಳದಲ್ಲಿ, ತಮಿಳುನಾಡಲ್ಲಿ DMK ಜೊತೆಗೆ ಸ್ಟಾಲಿನ್ ಜೊತೆ ಗುರ್ಸ್ಕೊಂಡಿದ್ದಾರೆ. ಹೌದು ಸರ್. ಬೇರೆ ಬೇರೆ ವಿಭಾಗ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಇದು ಇದಾವೆ. ಆದರೆ ಕರ್ನಾಟಕದಲ್ಲಿ ನೋಡಿ ನೀವು, ಮುಸ್ಲಿಮರ ರಾಜಕಾರಣ ಇದೆಯಲ್ಲ, ಯಾರನ್ನು ನಂಬ್ಕೊಂಡು ರಾಜಕಾರಣ ಮಾಡಬೇಕಾಗಾದ್ರೆ? ಆಯ್ತಾ, ಹೌದು ಸರ್. JDS ಅಂತರೂ ವೆರಿ ಕ್ಲಿಯರ್, ಹ್ಮ್. ಒಂದೇ ಒಂದು ಕ್ಷೇತ್ರ ಸೋತಿದ್ದ ಕಾರಣಕ್ಕೆ ನಮಗೆ ಮುಸ್ಲಿಮರು ಸವಾಸನೆ ಬೇಡ ಹೌದು. ಅನ್ನೋ ಕಾರಣಕ್ಕೆ ಅವರು ಹಾಂ ಸರ್. ಮಗನ ಕಾರಣಕ್ಕೆ BJP ಜೊತೆಗೆ NDA ಜೊತೆಗೆ ಮೈತ್ರಿ ಮಾಡ್ಕೊಂಡು, ಹೌದು. ಆಯ್ತಾ, BJP ಜೊತೆಗೆ ಮೈತ್ರಿ ಮಾಡ್ಕೊಂಡಂತ ಪಕ್ಷ ನೀವು, ಇದು ಕಾಂಗ್ರೆಸ್ಗೆ ನಿಮಗೆ ಪರ್ಯಾಯವಾಗಿದ್ದು ನಿಮಗೆ JDS ತಾನೆ. ಹ್ಮ್. JDSಗೆ ಹೇಗೆ ಓಟ್ ಹಾಕ್ತಾರೆ ಹಾಗಾದ್ರೆ ಮುಸ್ಲಿಮರು? ನೀವು ಜಟ್ಕಾ ಕಟ್ಟಾದಾಗ, ನಿಮ್ಮ ಮೇಲೆ ಹಲಾಲ್ ಕಟ್ಟಾದಾಗ, ನಿಮ್ಮ ಏನೋ ಬ್ಯಾನ್ ಮಾಡಿದ, ಇದು ಏನೋ ಹಿಜಾಬ್ ಬ್ಯಾನ್ ಮಾಡಿದಾಗ, ಹಿಜಾಬೇ ಬೇಡ ಅನ್ನುವಂಥ ಇದು ಗಲಾಟೆಗಳನ್ನು ಎಬ್ಬಿಸಿದಾಗ ನಿಂತ್ಕೊಂಡಿದ್ದು ಯಾವ ಪಕ್ಷ ಹಾಗಾದ್ರೆ? ರಾಜಕೀಯ ಕಾಂಗ್ರೆಸ್ ತಾನೇ ಹಾಗಾದ್ರೆ. ನಿಮ್ಮ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳಾದಾಗ ನಿಂತ್ಕೊಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಮತ್ತು ಹಾಗಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ದೇನೆ JDSಗೆ ಹಾಕೋಕ್ಕಾಗುತ್ತಾ, BJPಗೆ ಹಾಕೋಕ್ಕಾಗುತ್ತಾ? ಪರ್ಯಾಯ ಇಲ್ಲ ನಿಮಗೆ. ಹೌದು ಸರ್. ಪರ್ಯಾಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ ಜೊತೆಗೆ ನಿಲ್ಲಬೇಕಾಗುತ್ತೆ ಹೊರತು, ಈಗ ಒಬ್ಬ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ವಿರೋಧ ಮಾಡಬೇಕಾದ್ರೆ ನಿಮ್ಮ ಪರವಾಗಿದ್ದವಂಥವ್ರ ಜೊತೆಗಾದರೂ ನೀವು ಗುರುಸ್ಕೋಬೇಕಲ್ಲ. ಸೊ ಹಾಗಾಗಿ ಅನಿವಾರ್ಯತೆ ಇಲ್ಲ ಅನ್ನೋ ಕಾರಣ ಕಾಂಗ್ರೆಸ್ ಜೊತೆಗೆ ಅನಿವಾರ್ಯ ನಿಲ್ಲಬೇಕು ಅವರು. ಹೌದು ಸರ್. ಅದು ಅವ್ರ ಜವಾಬ್ದಾರಿ. ಅಟ್ ದ ಸೇಮ್ ಟೈಮ್ ನೋಡಿ, ಕಾಂಗ್ರೆಸ್ಗೆ ಮೊನ್ನೆ ಬಜೆಟಲ್ಲಿ ಒಂದಿಷ್ಟು ಸಣ್ಣ ಮಟ್ಟದ ಅಲ್ಪಸಂಖ್ಯಾತರಿಗೆ ಅನುದಾನವನ್ನು ಕೊಟ್ಟಿದೆ. ಏನು ದೊಡ್ಡದಲ್ಲ, ಅವರ ಜನಸಂಖ್ಯೆ ಆಧಾರದಲ್ಲಿ ಅದು ದೊಡ್ಡದಲ್ವೇ ಅಲ್ಲ. ಹಂಗೆ ನೋಡಿದ್ರೆ ಅದಕ್ಕಿಂತ ಡಬಲ್ ಕೊಡಬೇಕಾಗಿತ್ತು. ನೀವು ಕಾಂಗ್ರೆಸ್ನ ಏನಂತ ಬ್ಲೇಮ್ ಮಾಡಿದ್ರು BJP ಅವರು? ಮುಸ್ಲಿಂ ಓಲೈಕೆ ಬಜೆಟ್, ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ. ಇದು ಬಜೆಟ್ ಇರುವಂತದ್ದೇ ಪೂರ್ತಿ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರ ಪರವಾಗಿ ಬಜೆಟ್ ಮಂಡನೆ ಇಂಥ ಆರೋಪಗಳನ್ನ ನೀವು ಮಾಡಿದ್ರೆ ತಾನೆ. ಹಾಗಾದ್ರೆ ನೀವು ಅಂತ ಆರೋಪಗಳನ್ನು ಅನಿಸ್ಕೊಂಡು ಕೂಡ ನಿಮ್ಮ ಜೊತೆಗೆ ಅವ್ರು ನಿಲ್ತಿದ್ದಾರೆ ತಾನೆ. ಕರ್ನಾಟಕದಲ್ಲಿ ನೀವು ಎಷ್ಟು ಜನ MLAಗಳಿದ್ದೀರಿ, ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಬೋರ್ಡ್ಗಳಲ್ಲಿ 20-25 ಬೋರ್ಡ್ಗಳ ಪ್ರೆಸಿಡೆಂಟ್ ಮಾಡಿದ್ದಾರೆ, ಅಧ್ಯಕ್ಷರನ್ನು ಮಾಡಿದ್ದಾರೆ, ಚೇರ್ಮನ್ಗಳನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ನಿಮ್ಮನ್ನು ಗುರುಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ನೀವು ಅನಿವಾರ್ಯವಾಗಿ ಅವ್ರ ಜೊತೆಗೆ ನಿಲ್ಲಬೇಕು ತಾನೆ. ಸೊ ಆ ಕಾರಣಕ್ಕೆ ನಿಲ್ಲಬೇಕು ಅಂತ ಹೇಳ್ತಾ ಇರೋದು ನಾನು. ನಿಮಗೆ ಬೇರೆ ಆಯ್ಕೆಗಳಿಲ್ಲ. ಆಯ್ಕೆ ಇದ್ರೆ ಖಂಡಿತ ಅವ್ರಿಗೆ ಬೇರೆ ಆಯ್ಕೆಗಳಿದ್ರೆ ಖಂಡಿತ SDP ಒಪ್ಪಕ್ಕಾಗುತ್ತಾ ಮುಸ್ಲಿಮರು? ಹೇಗೆ ಹಿಂದುತ್ವವಾದಿಗಳು ಹಿಂದೂ ಓಟ್ಗಳು ಆ್ಯಕ್ಚುಲಿ ಯಾವತ್ತೂ BJPಗೆ ಹಾಕಲೇಬಾರ್ದು. ಯಾಕಂದರೆ ಅವ್ರು ಹಿಂದುತ್ವಕ್ಕೂ ಹಿಂದೂಗಳಿಗೂ ವ್ಯತ್ಯಾಸ ತುಂಬ ಇದೆ ಅಂತ ಸಾವರ್ಕರ್ ಹೇಳ್ಬಿಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ SDPI ಕೂಡ ಮೂಲಭೂತವಾದಿ ಸಂಘಟನೆ ಅದು, ಆಯ್ತಾ. ಮುಸ್ಲಿಂ ಮೂಲಭೂತವಾದವನ್ನು ಹೇಳುವಂಥ ಸಂಘಟನೆ ಅದು. ನೀವು ಹಿಂದೂ ಮೂಲಭೂತವಾದಕ್ಕೆ ಮುಸ್ಲಿಂ ಮೂಲಭೂತವಾದ ಪರ್ಯಾಯ ಅಲ್ವೇ ಅಲ್ಲ, ಆಯ್ತಾ. ನೀವು ಬೇರೆ ಆಯ್ಕೆ, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಆಯ್ಕೆ ಬೇರೆ ಇದ್ದರೆ ಖಂಡಿತವಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಕೂಡ ನಿಮಗೆ ಬೇರೆ ಆಯ್ಕೆಗಳು ಇರ್ಬೋದು. ಆದರೆ ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ನಾನು ಅದಕ್ಕೆ ನಿಮಗೆ ಕೇರಳದ ಉದಾಹರಣೆ ಹೇಳಿದೆ, ಬೆಂಗಾಲದ ಉದಾಹರಣೆ ಹೇಳಿದೆ, ತಮಿಳುನಾಡು ಉದಾಹರಣೆ ಹೇಳಿದೆ. ಸರ್, ನೀವೊಬ್ಬ ಪತ್ರಕರ್ತರಾಗಿ ಹೇಳೋದಾದರೆ ಯಾಕೆ BJP ಅವರು ಮುಸ್ಲಿಮರು ವಿರೋಧ ಮಾಡ್ತಾರೆ? ಒಂದೇಳೆ ಸರ್ಕಾರ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತಂತಂದರೆ ಮುಸ್ಲಿಮರ ಪರ ನಿಂತಂದರೆ ಇದು ಪಾಕಿಸ್ತಾನ ಇದು ಹೋಗ್ತಾರೆ, ಇವರು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ. ಯಾಕೆ ಇದಲ್ಲ? ಇದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ, ಆಯಿತಾ. BJP ಮತ್ತು ಸಂಘ ಪರಿವಾರ ಯಾವತ್ತೂ ಕೂಡ ಮುಸ್ಲಿಮರನ್ನ 2ನೇ ದರ್ಜೆ ಪ್ರಜೆಯಾಗಿಯೇ ನೋಡುವಂಥದ್ದು. ಅದು ಅವರ ಗುರೂಜಿ ಗೋಲ್ವಾಲ್ಕರಿಂದ ಹಿಡಿದು ಬಂಚ್ ಆಫ್ ಥಾಟ್ಸ್ ಅದನ್ನೇ ಬರೆದಿರೋದು ಅವರು, ಆಯಿತಾ. ಬಂಚ್ ಆಫ್ ಥಾಟ್ಸ್ ಅವರ ದೊಡ್ಡ ಗ್ರಂಥ ಅದು. ಹೀಗೆ ನಮಗೆ ಹೇಗೆ ಸಂವಿಧಾನ ದೊಡ್ಡ ಗ್ರಂಥವೋ, RSS BJPಗೆ ಬಂಚ್ ಆಫ್ ಥಾಟ್ಸ್ ಗೋಲ್ವಾಲ್ಕರ್ ಬರೆದಿರುವಂಥದ್ದೇ. ಅವರಿಗೆ ಅದು ಮನುಸ್ಮೃತಿ, ಅದನ್ನೇ ಅವರು ಆರಾಧನೆ ಮಾಡುವಂಥದ್ದು. ಅಲ್ಲಿ ಮುಸ್ಲಿಮರನ್ನ, ಕಮ್ಯುನಿಸ್ಟರನ್ನ, ಅವರ ಎರಡೇ ಶತ್ರುಗಳು ಇರುವಂಥದ್ದು. ಯಾರಿಗೆ? BJP ಅವರಿಗೆ, ಸಂಘ ಪರಿವಾರಕ್ಕೆ. ಒಬ್ಬರು ಮುಸ್ಲಿಮರಾದರೆ ಇನ್ನೊಬ್ಬರು ಅಲ್ಪಸಂಖ್ಯಾತರು ಮತ್ತು ಕಮ್ಯುನಿಸ್ಟರು. ಸೊ ಅಂಥದ್ದು ಕಾರಣಕ್ಕೆ ಹೀಗಿರಬೇಕಾದ್ರೆ, ಅವ್ರು ಇಡೀ ಇತಿಹಾಸನೇ ಹೀಗಿರಬೇಕಾದ್ರೆ, ಮತ್ತು ಅವರು BJP ಅಲ್ಪಸಂಖ್ಯಾತರ ಗುಮ್ಮಗಳನ್ನು ತೋರಿಸ್ತೇನೆ ರಾಜಕೀಯಕ್ಕೆ ಬಂದಿಲ್ಲ ಅವರು, ಆಯಿತಾ. ನೀವು ಬಾಬ್ರಿ ಮಸೀದಿ ಧ್ವಂಸ ಮಾಡದೇ ಇದ್ದಿದ್ರೆ ನೀವು ಹೆಸರೇ ಇಲ್ಲ ನಿಮಗೆ ಇಡೀ ದೇಶದಲ್ಲಿ, ಆಯಿತಾ. ಮುಸ್ಲಿಂ ರಾಜಕಾರಣದ ವಿರುದ್ಧ ನೀವು ರಾಜಕಾರಣ ಮಾಡಿದ ಕಾರಣಕ್ಕೆ ಇಡೀ ದೇಶದಲ್ಲಿ ನೀವು ಆಡಳಿತದಲ್ಲಿದ್ದೀರಿ, ಆಡಳಿತವನ್ನು ಮಾಡ್ತಾ ಇದ್ದೀರಿ. ಎಷ್ಟು ಕಡೆ ನೀವು ಅಲ್ಪಸಂಖ್ಯಾತರನ್ನ ಹೀನಾಯವಾಗಿ ನೋಡ್ತಾ ಇದ್ದೀರಿ ಅಲ್ವಾ? ಎಲ್ಲ ಕಡೆ, ಎಲ್ಲ ಭಾಗಗಳಲ್ಲೂ ಕೂಡ ನೀವು ಮುಸ್ಲಿಮರ ಅವಕಾಶಗಳನ್ನು ಕಿತ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಈಗ ಇಡೀ ಇತಿಹಾಸದಲ್ಲಿ ನೋಡೋದಾದರೆ ನೀವು ಮುಸ್ಲಿಮರ ವಿರುದ್ಧನೇ BJP ರಾಜಕಾರಣ ಮಾಡಿದ್ರೆ ಮಾತ್ರ ಅವರು ಅಧಿಕಾರದಲ್ಲಿ ಬರೋದೇ ಹೊರತು, ಆ ಕಾರಣಕ್ಕೆ ಅವರು ಮುಸ್ಲಿಮರ ವಿರೋಧಿನೇ ಹೊರತು ಬೇರೆ ಎಲ್ಲ ವಿಷಯಗಳಲ್ಲೂ ಕೂಡ, ಸೆಕ್ಟರಲ್ಲೂ ಕೂಡ ಅವ್ರನ್ನ ಮುಗಿಸಿನೇ ಬಂದಿರೋದು ಇವರು. ಸರ್, ಹಾಗಾದರೆ ಈ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಮಾತ್ರ ರಕ್ಷಣೆ ಮಾಡುತ್ತೆ, BJPಗೆ ಓಟ್ ಹಾಕಿದ್ರೆ ರಕ್ಷಣೆ ಮಾಡಲ್ವಾ BJP? ಹಾಗಾದರೆ ಎಲ್ಲಿ ಮಾಡಿದೆ ಹೇಳಿ, ಎಲ್ಲಿ ಮಾಡಿದೆ? ಈಗ ನೀವು UP, ಆಯಿತಾ, ತುಂಬ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರ ಓಟ್ಗಳಿದ್ದಾವೆ, ಹೌದು, ಆಯಿತಾ. ಅಲ್ಲಿ ನೀವು ಕೆಲವು ಮುಸ್ಲಿಮರು, ನಾನು ಕೂಡ UP ಎಲೆಕ್ಷನ್ ಚುನಾವಣೆ ಹೋಗಬೇಕಾದ್ರೆ ನಾನು ಅದನ್ನು ನೋಡಿದ್ದೀನಿ. ಕೆಲವು ಮುಸ್ಲಿಮರು ಅಭಿ ಬದಲಾವ್ ಚಾಹಿಯೇ ಭೈ, BJP को भी एक बार देखना पड़ेगा, योगी को भी ಅಂತೇಳಿ ಹೇಳ್ತಾ ಇದ್ರು. ಅವಾಗ
ನಾನು ಮುಸ್ಲಿಮರು ಕೂಡ ಹೇಳಿದಂಥದ್ದು ಉದಾಹರಣೆಗಳಿದ್ದಾವೆ. ನೀವೇನು ಮಾಡಿದ್ರಿ ಇಡೀ ಯು ಪಿಯಲ್ಲಿ ಹೇಳಿ? ಯೋಗಿ ಆದಿತ್ಯನಾಥ್ ಏನು ಮಾಡಿದ್ದಾರೆ ಹೇಳಿ? ಎಷ್ಟು ಜನ ಅಮಾಯಕ ಅಕ್ಲಾಕ್ನ ನೀವು ಮನೆಯಲ್ಲಿ ದನದ ಮಾಂಸ ಇದೆ ಅಂತೇಳಿ ಜೈಲಿಗೆ ಹಾಕ್ಲಿಲ್ವಾ? ನೀವು ಕೊಂದು ಹಾಕ್ಲಿಲ್ವಾ? ಎಷ್ಟು ಜನರ ಮುಸ್ಲಿಮರ ಮನೆಗಳ ಮೇಲೆ ನೀವು ಬುಲ್ಡೋಸರ್ ಸಂಸ್ಕೃತಿನ ತಂದ್ರಿ ನೀವು? ಇಡೀ ಯು ಪಿಯ ಎಷ್ಟು ಜಿಲ್ಲೆಗಳ ಹೆಸರನ್ನು ಚೇಂಜ್ ಮಾಡಿದಿರಿ ನೀವು? ತಾಜ್ ಮಹಲ್ನೇ ಕೆಡವಕ್ಕೆ ಹೋಗಿದ್ರು ನೀವು. ತಾಜ್ ಮಹಲ್ ಕೆಳಗಡೆ ಯಾವುದೋ ಶಿವಾಲಯ ದೇವಸ್ಥಾನ ಇದೆ ಅಂತೇಳಿ. ಅಂದರೆ ನೀವು ಇಡೀ ಒಟ್ಟಾರೆ ರಾಜಕಾರಣನೇ ಮುಸ್ಲಿಮರ ವಿರೋಧಿ ಇದ್ದಾಗ ನೀವು ಹೇಗೆ ಪರವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಈ ದಾವಣಗೆರೆ ಕ್ಷೇತ್ರ ಅಂತ ಬಂದರೆ ಈ ಜಮೀರು ಮತ್ತು SS ಮಲ್ಲಿಕಾರ್ಜುನ್ ಏನಾದ್ರು ಮನಸ್ತಾಪ ಇದೆಯಾ? ನೋಡಿ, ಚರ್ಚೆ ನಡೀತದೆ ದಾವಣಗೆರೆಯಲ್ಲಿ ಇವಾಗ. ಚರ್ಚೆ ಅಂತೂ ಇವತ್ತು ನಡೀತಾ ಇದೆ, ನಿನ್ನೇನು ನಡೆದಿದೆ, ಸುದೀರ್ಘವಾಗಿ ನಡೀತಾ ಇದೆ. ಮುಸ್ಲಿಮರು ಟಿಕೆಟ್ ಕೇಳಿರೋ ತಪ್ಪಿಲ್ಲ. ಹೌದು, ಮುಸ್ಲಿಮರ ಇಡೀ ಒಟ್ಟಾರೆ ಕಾಂಗ್ರೆಸ್ನ ನಾಯಕತ್ವ ಹೋಗಿ ಟಿಕೆಟ್ ಕೇಳಿರೋದ್ರಲ್ಲಿ ತಪ್ಪಿಲ್ಲ. ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಜಮೀರ್ ಮಾಡಿರ್ಬೋದು. ಆದರೆ ಆ ಪ್ರಯತ್ನ ಅಲ್ಲಿಗೆ ನಿಂತಿದೆ. ಅದನ್ನು ಎಂಡಿಗೆ ತಗೊಂಡು ಹೋಗೋಕ್ಕೆ ಎಲ್ಲರೂ ಕೂಡ ವಿಫಲ ಆಗಿದ್ದಾರೆ. ಅದು ಎಲ್ಲರ ಹಿತಾಸಕ್ತಿಗಳಿದ್ದಾವೆ. ಆಯಿತಾ? ಭವಿಷ್ಯತ್ತಿನ ಹಿತಾಸಕ್ತಿ ಕೂಡ ಇದೆ ಅದರಲ್ಲಿ. ಅವರವರು ವೈಯಕ್ತಿಕವಾಗಿ ಅವರಿಗೆ ಪ್ರಾಮಾಣಿಕವಾಗಿ ಇಡೀ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕನ್ನುವಂಥ ಕಾರಣಕ್ಕಾಗಿ ಅವ್ರು ಟಿಕೆಟ್ ಕೇಳಿದಲ್ಲ. ಬೇಕಾದ್ರೆ ಅದನ್ನು ಸಾಕ್ಷಿ ಸಮೇತ ಹೇಳ್ಬಿಡ್ತೀನಿ ನಾನು. ಆಯಿತಾ? ಬೇಡ, ಅದ್ರ ಡಿಸ್ಕಷನ್ ಬೇರೆ ರೂಪಕ್ಕೆ ಹೋಗ್ಬಿಡುತ್ತೆ, ತೀರಾ ಇಂಟರ್ನಲ್ ವಿಷಯಗಳು ಅವೆಲ್ಲ. ಸೊ ನಾನು ಹೇಳುವಂಥದ್ದು, ಪ್ರಾಮಾಣಿಕವಾಗಿ ಒಂದಿಷ್ಟು ಪ್ರಯತ್ನ ಮಾಡಿದ್ದಾರೆ. ಆಯಿತಾ? ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದ ನಂತರ ಕೆಲವು ವೈಯಕ್ತಿಕ ಟಿಪ್ಪಣಿಗಳಿದಾವೆ ನೋಡಿ, ಅದು ಮತದಾರರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಫಲಿತಾಂಶವೇ ಹೇಳಬೇಕು. ಈಗಲೇ ಹೇಳೋಕ್ಕಾಗಲ್ಲ. ಆದರೆ ಒಂದಿಷ್ಟು ಮನಸ್ತಾಪಗಳು ಬರ್ಬೋದು. ಈಗ ನಾನು ಆರಾಧನೆ ಮಾಡುವಂತಹ, ನಾನು ಒಪ್ಕೊಂಡಿರುವಂತಹ, ನಾನು ಸೈದ್ಧಾಂತಿಕವಾಗಿ ಒಪ್ಪಿರುವಂತಹ ನಾಯಕರುಗಳಿಗೆ ಬೈದಾಗ ಅದು ಸಹಜವಾಗಿ ಬೇಸರ ಆಗುವಂಥದ್ದು ಸಹಜನೇ, ನೋವಾಗುವಂಥದ್ದು. ಅಲ್ಲಿನ ಅವರೇನು ಕೇಡರ್ಗಳಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಮುಸ್ಲಿಂ ಸಮುದಾಯ ಸಹಜವಾಗಿ ಜಮೀರ್ನ ಒಪ್ಕೊಂಡಿದ್ದಾರೆ, ಬೇರೆ ಆಯ್ಕೆಗಳಿಲ್ಲ ಅನ್ನೋ ಕಾರಣಕ್ಕೆ. ಆಯಿತಾ? ಸೊ ಒಪ್ಕೊಂಡಾಗ ಅದು ಸಹಜವಾಗಿ ಇಬ್ಬರಿಗೂ ಕೂಡ ಏಕವಚನದಲ್ಲೆಲ್ಲ ಮಾತಾಡುವಂಥದ್ದೆಲ್ಲ ಆಗಿದೆ. ಆದರೆ ಇಡೀ ಮುಸ್ಲಿಂ ಸಮುದಾಯ ನಾಳೆ ಜಮೀರ್ ಅವ್ರು ಹೋದ ತಕ್ಷಣ ಎಲ್ಲವೂ ಸಮಾಧಾನ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಯಾಕೆ ಹೇಳಿದ್ನಂದ್ರೆ ಪ್ರಶ್ನೆ, ಜಮೀರ್ ಅವ್ರು ಪ್ರಚಾರಕ್ಕೆ ಬರ್ತಾ ಇಲ್ಲ. ನಿನ್ನೆ ನಾನು ಇವತ್ತಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಏನೋ ಮಲ್ಲಿಕಾರ್ಜುನ್ ಅವರೇ ಹೇಳಿದ್ದಾರೆ. SS ಮಲ್ಲಿಕಾರ್ಜುನ್ ಸಚಿವರು ಹೇಳಿದ್ದಾರೆ 3ನೇ ತಾರೀಕೇನೋ ಬರ್ತಾರೆ. ಅವರು ಕೇರಳದಲ್ಲಿದ್ದಾರೆ, ಕೇರಳದಲ್ಲಿ ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ. CM ಅವರು ಕೂಡ ಅದನ್ನೇ ಹೇಳಿದರು. ಸೊ ನಾನು ಹೇಳುವಂಥದ್ದು, ಒಬ್ಬರಿಂದ ಯಾವುದೇ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಆಯಿತಾ? ರಾಜಕೀಯನೇ ಹಾಗೆ, ಚುನಾವಣಾ ರಾಜಕೀಯ ಇದೆಯಲ್ವಾ, ಒಬ್ಬರನ್ನ ನೆಂಚ್ಕೊಂಡು ಯಾರೂ ಕೂಡ ರಾಜಕೀಯವನ್ನು ಗೆಲ್ಲಕ್ಕಾಗಲ್ಲ. ಸೋಲಿಸ್ಬೋದು ಯಾರೋ ಒಬ್ಬರು. ಆಯಿತಾ? ಸೋಲಿಸುವಂಥ ಶಕ್ತಿ ಇದೆ. ಗೆಲ್ಸಕ್ಕೆ ನೀವು ಒಟ್ಟಾರೆ ಇಡೀ ತಂಡವೇ ಆಗಿರಬೇಕೇ ಹೊರತು ಸೋಲ್ಸಕ್ಕೆ ಯಾರೋ ಒಬ್ಬರನ್ನು ಸೋಲಿಸ್ಬೋದು. ಆಯಿತಾ? ಸೊ ಹಾಗಾಗಿ ನನಗೆ ನಾಳೆ ಸೋತ್ರೆ ಜಮೀರ್ ತಲೆಗೂ ಬರ್ಬೋದು. ಆಯಿತಾ? ಗೆದ್ರೆ ಎಲ್ರ ತಲೆಗೆ ಬರುತ್ತೆ. ಆಯಿತಾ? ಗೆದ್ದಾಗ ಪಾಲುಗಳು ಇದಾವಲ್ಲ ನೋಡಿ, ಎಲ್ರಿಗೂ ಹೋಗುತ್ತೆ. ಸೋತಾಗ ಜಮೀರ್ ತಲೆನೂ ಕಟ್ಬೋದು. ಸೊ ಹಾಗಾಗಿ ಅದನ್ನು ನುಣುಚ್ಕೊಳ್ಳೋಕ್ಕಾದ್ರೂ ಅವ್ರು ನಾಳೆ ಒಂದಿನಾದ್ರೂ ದಾವಣಗೆರೆಗೆ ಬಂದು ಹೋಗ್ಬೋದು, ಬಾಗಲಕೋಟೆಗೂ ಒಂದಿನ ಹೋಗ್ಬೋದು ಅಂತ ಕಾಣುತ್ತೆ. ಅಲ್ಲೂ ಕೂಡ ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇದೆ. ಸರ್, ಇನ್ನೂ ಒಂದು ಚರ್ಚೆ ಆಗ್ತಿರೋದಂಥದ್ದು, ದುಡ್ಡಿದ್ದವ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಸಿಗ್ತಾ ಇಲ್ಲ, ಭಾಳ ಚರ್ಚೆ ಆಗ್ತಿದೆ ನೋಡಿ. ಈ ಚರ್ಚೆ ಇದೆಯಲ್ಲ, ಇಡೀ ದೇಶದಲ್ಲಿ BJPನೂ ಸೇರಿಕೊಂಡು, BJP ತುಂಬ ದೊಡ್ಡ ಐಡಿಯಾಲಜಿಕಲ್ ಪಾರ್ಟಿ, ಕಾರ್ಯಕರ್ತರ ಪಾರ್ಟಿ. ಏನು ದಾಸ್ಕರಿಯಪ್ಪನವ್ರ ದುಡ್ಡಿಲ್ವಾ? ಮೊನ್ನೆ ಘೋಷಣೆ ಮಾಡಿದ್ರಲ್ಲ, ಎಷ್ಟು ಕೋಟಿ ಘೋಷಣೆ ಮಾಡಿದ್ದಾರೆ? ಕೋಟಿ ಇದ್ದವರೆಲ್ಲ ಹಾಗಾದರೆ ಕಾರ್ಯಕರ್ತರ? ಬನ್ನಿ, ನಮ್ಮೂರಲ್ಲಿ BJP ಕಾರ್ಯಕರ್ತರು, ನಮ್ಮೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಊಟಗತಿ ಇಲ್ಲದೆ ಓಡಾಡ್ತಾ ಇಲ್ವಾ? ಅವ್ರಿಗೆ ಕೊಡ್ಬೇಕಲ್ಲ. ಹಾಗಾದರೆ ಕೊಟ್ಟರೆ ಗೆಲ್ತಾರಾ? ಪ್ರಶ್ನೆ ಅದಲ್ವಾ? ಇಡೀ ದೇಶದಲ್ಲಿ ಈಗಿನ ವ್ಯವಸ್ಥೆ ಒಳಗಡೆ ಕಾರ್ಯಕರ್ತರ ಗುರುತಿಸಿ ಟಿಕೆಟ್ ಕೊಡುವಂಥದ್ದು ಯಾರಾದರೂ ಇದ್ದರೆ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯವರು ಮಾತ್ರ. ಕೇರಳಗಳಲ್ಲಿ ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಘೋಷಣೆಗಳಿರೋದೇ 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿ, 2 ಕೋಟಿ ಒಳಗಡೆ ಇರ್ತದೆ. ಆದರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದು, ಅವರು ಯಾವುದೇ ಇನ್ಫ್ಲುಯೆನ್ಸನ್ನು ನೋಡಲ್ಲ. BJP ಒಳಗಡೆ ಹಂಗಿಲ್ಲ. ಇವತ್ತು BJPನೂ ಕೂಡ ಐಡಿಯಾಲಜಿಕಲ್ ಪಾರ್ಟಿ ಆದರೂ ಕೂಡ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ ಅನ್ನೋವಂಥದ್ದೆಲ್ಲ ಸುಳ್ಳು. ಆಯಿತಾ? ಎಲ್ಲಿ ಕೊಡ್ತಾರೆ ಅಂತಂದರೆ MLCಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಪ್ರಾಕ್ಟೀಸ್ ಮಾಡಿ ಎಲ್ಲವನ್ನು ಕೂಡ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾರೆ ಹೊರತು ನಿಜವಾಗ್ಲೂ ವಾಸ್ತವದಲ್ಲಿ ನೋಡೋದಾದರೆ ಎಲ್ಲರೂ ಕೂಡ ಕರೋಡ್ಪತಿಗಳೇ. ಆಯಿತಾ? ಎಲ್ಲರೂ ಕೂಡ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರೆ. ಕೊಲೆಗಾರನೂ ಟಿಕೆಟ್ ಕೊಟ್ಟಿದ್ದಾರೆ BJP, ಕ್ರಿಮಿನಲ್ಸ್ಗಳನ್ನು ಕೊಟ್ಟಿದ್ದಾರೆ, ರೇಪಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಆಯ್ತಾ? ಎಲ್ಲರನ್ನೂ ಕೊಟ್ಟಾಗಿದೆ. ಹಾಗಾದ್ರೆ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಎಲ್ಲೋ ಒಂದು ಕಡೆ, ನೀವು MLCಗಳು ಅಥವಾ MP ಎಲ್ಲೋ ಒಂದು ಕಡೆ ಯಾರನ್ನೋ ಒಂದರನ್ನು ಮಾಡಿ ಇಡೀ ನಿಮ್ಮ ಚುನಾವಣಾ ಪ್ರಕ್ರಿಯೆ, ಚುನಾವಣಾ ಟಿಕೆಟ್ ಇತಿಹಾಸವನ್ನೇ ಮರೆಮಾಚಲಿಕ್ಕೆ ಹೋದರೆ ಜನರು ಮೂರ್ಖರಲ್ಲ. ಆಯ್ತಾ? ಇತಿಹಾಸ ಮೂರ್ಖರಲ್ಲ, ವಾಸ್ತವ ಇದ್ದೇ ಇರುತ್ತೆ. ಸೊ ವಾಸ್ತವ ಇದು ಬೇರೆ. ನೀವು ಕಾರ್ಯಕರ್ತರ ಅನ್ನುವಂಥದ್ದೆಲ್ಲ ಎಲ್ಲ ಪಕ್ಷಗಳಲ್ಲಿ ಹೇಳ್ತಾ ಇದ್ದೀನಿ ನಾನು, ಎಕ್ಸೆಪ್ಟ್ ಕಮ್ಯುನಿಸ್ಟ್ ಪಾರ್ಟಿನ ಬಿಟ್ಟರೆ
ಎಲ್ಲ ಪಕ್ಷಗಳಲ್ಲೂ ಕೂಡ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಕಾರ್ಯಕರ್ತರಿಗೆ ನಾವು ಕೊಡುವಂಥದ್ದು ಅದೆಲ್ಲವೂ ಕೂಡ ತುಂಬ ದೊಡ್ಡ ಸುಳ್ಳು, ಮಿತ್ತವೆಲ್ಲ. ಸೊ ವಾಸ್ತವ ಏನಂತಂದರೆ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ, ದುಡ್ಡಿದ್ದಂಥವರಿಗೆ, ಜಾತಿ ಇದ್ದಂಥವರಿಗೆ ಎಲ್ಲ ರಾಜ್ಯಗಳಲ್ಲೂ, ನಮ್ಮದು ದಾವಣಗೆರೆಯಲ್ಲೂ, ನಮ್ಮ ರಾಜ್ಯದಲ್ಲೂ ಕೂಡ ನಡೆಯುವಂಥದ್ದು ನಿಮ್ಮ ಹಿಂದೆ ಜನ ಇದೆಯಾ, ದುಡ್ಡಿದೆಯಾ, ಜಾತಿ ಇದೆಯಾ, ಹಣ ಬಲ ಇದೆಯಾ, ತೋಳ್ಬಲ ಇದೆಯಾ, ಇವೆಲ್ಲವೂ ಕೂಡ ಇರಬೇಕು. ಕಾರ್ಯಕರ್ತರು ನಿಮ್ಮ ಐಡಿಯಾಲಜಿಗೆಲ್ಲ ಲಾಟ್ಬಿಟ್ಟು ನೆಕ್ಸ್ಟ್ ಅದು ಅಷ್ಟೇ. ಸರ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ ತಂದಂಥ 5 ಗ್ಯಾರಂಟಿಯನ್ನು ಕೈ ಹಿಡಿಯುತ್ತಾಗಾದ್ರೆ? ಖಂಡಿತ ಇಡ್ಬೋದು. ನೋಡಿ, ನಾನು ಅದಕ್ಕೆ ಹೇಳಿದೆ ನಿಮಗೆ, ಇಡೀ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ವ್ಯಾಪಾರಸ್ಥರ ಕ್ಷೇತ್ರ ಅಂತ ನಾನು ಹೇಳಿದೆ. ನಾವು ಎಲ್ಲ ವಿಭಾಗದ ಜನರು, ಎಲ್ಲ ಕೋಮಿನ ಜನರು, ಎಲ್ಲ ಸಮುದಾಯಗಳ ಜನರು ಕೂಡ ವ್ಯಾಪಾರಸ್ಥರೇ ಅಲ್ಲಿ, ಆಯಿತಾ. ಮುಸ್ಲಿಮರು, ಲಿಂಗಾಯತರು, ಕುರುಬರು, STಗಳು, SCಗಳು ಕೂಡ ಒಂದು ಹಣ್ಣಿನ ವ್ಯಾಪಾರ ಮಾಡುವಂಥವ್ರು ಇರ್ತಾರೆ, ತರಕಾರಿ ವ್ಯಾಪಾರ ಮಾಡುವಂಥವ್ರು, ಮಾರ್ಕೆಟಲ್ಲಿ ದೊಡ್ಡ APMC ದೊಡ್ಡ ಮಾರ್ಕೆಟ್ ಇದೆ ದಾವಣಗೆರೆಯಲ್ಲಿ, ಆಯಿತಾ. ಆಮೇಲೆ ಈ ಮಂಡಕ್ಕಿ ಬಟ್ಟಿಗಳು, ಇವೆಲ್ಲರೂ ಕೂಡ ವ್ಯಾಪಾರಸ್ಥರ ಕುಟುಂಬ. ಸೊ ಈ ಕುಟುಂಬಗಳಿಗೆ ನೀವು ದೊಡ್ಡ ಮಟ್ಟದ ಫಲಾನುಭವಿ ನೋಡಿ. ನಾನು ನಿನ್ನೆ ನೋಡ್ತಾ ಇದ್ದೆ, 3,000 ಕೋಟಿ ಇಲ್ಲಿವರೆಗೆ ಹೋಗಿದೆ ಅಂತೆ. 3,000 ಕೋಟಿನೋ ಏನೋ 30,000 ಕೋಟಿನೋ ಸಮಥಿಂಗ್ ಏನೋ ಇಲ್ಲಿವರೆಗೂ 3 ವರ್ಷದಲ್ಲಿ ದಾವಣಗೆರೆ ಸೌತ್ಗೇನೆ ಅಷ್ಟರ ಮಟ್ಟಿಗೆ ಗ್ಯಾರಂಟಿಗಳು ನೇರವಾಗಿ ಹೋಗಿದೆ, ಆಯಿತಾ. ಸೊ ಹಾಗಾಗಿ ಅದು ಖಂಡಿತವಾಗ್ಲೂ ಒಬ್ಬರಾದರೂ ವೋಟರ್ ಆಗಿ ಕನ್ವರ್ಟ್ ಆಗೇ ಆಗ್ತಾರಲ್ಲ, ಒಂದು ಮನೇಲಿ ಒಬ್ಬರಾದರೂ ಕನ್ವರ್ಟ್ ಆಗೇ ಆಗ್ತಾರಲ್ಲ. ಪ್ರತಿದಿನ ಈಗ ಬಿಡಿ ಕಟ್ಟುವಂಥ ಜನ ಇದ್ದಾರೆ, ಕಟ್ತಾ ಇದ್ದಂಥ ಜನ ಇದ್ದಾರೆ. ಅವ್ರು ನೆಚ್ಕೊಂಡಿರುವಂಥದ್ದೇ ಇವತ್ತಿನ ಗ್ಯಾರಂಟಿಗಳ ಮೇಲೆ. ನಿಮಗೆ ಫ್ರೀ ವಿದ್ಯುತ್ ಸಿಗ್ತಾ ಇದೆ, ನಿಮಗೆ 2,000 ರೂಪಾಯಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ. ಸೊ ಇಂಥವೆಲ್ಲ ಇದಾವಲ್ವಾ. ಸೊ ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಫ್ಯಾಕ್ಟರ್ ಆಗೇ ಆಗುತ್ತೆ. ಸರ್, ಕೊನೆಯದಾಗಿ ಬೈ ಎಲೆಕ್ಷನ್ ಮುಗಿದ ಮೇಲೆ CM ಬದಲಾವಣೆ ಚರ್ಚೆ ನಡೀತಾ ಇದೆ. CM ಬದಲಾವಣೆ ಅದು BJPಯ ದೊಡ್ಡ ಮಟ್ಟದ ಪ್ರೊಪಗಂಡ. ಹಾಗಂತೇಳಿ ಕಾಂಗ್ರೆಸ್ನಲ್ಲಿ ಆ ಚರ್ಚೆನೇ ಇಲ್ವಾ ಅನ್ನುವಂಥದ್ದೆಲ್ಲ ಖಂಡಿತ ಚರ್ಚೆ ಇದೆ. ನನ್ನ ಪ್ರಕಾರ ಈ ಚುನಾವಣೆಯ ನಂತರ ಒಂದು ಹಂತದ ಕ್ಲೈಮ್ಯಾಕ್ಸ್ ಅನ್ನ ಕ್ಲೋಸ್ ಮಾಡುವಂಥ DK ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ ಕಾಲವೇ ಉತ್ತರ ಕೊಡುತ್ತೆ ಅಂತ. ಅದೇ ಅವ್ರಿಗೆ ಮೂರು ವರ್ಷನೂ ಕೂಡ ಕಾಲ ಉತ್ತರ ಕೊಟ್ಟಾಗಿದೆ. ಇಲ್ಲಿವರೆಗೂ ಕಾಲ ಯಾರಿಗೂ ಉತ್ತರ ಕೊಟ್ಟಿದೆಯೋ ಬಿಟ್ಟಿದೆಯೋ ಅದು ಇಲ್ಲಿವರೆಗೂ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಪಂಚರಾಜ್ಯಗಳ ಚುನಾವಣೆ ನಂತರ CM ಚೇಂಜ್ ಆಗ್ತಾರೋ ಅಥವಾ ಬೇರೆಯವ್ರು ಬರ್ತಾರೋ ಅಥವಾ ಈಗಿರೋರೇ ಕಂಟಿನ್ಯೂ ಆಗ್ತಾರೋ ಅನ್ನುವಂಥದ್ದು ಒಂದು ಈ ಪ್ರಹಸನ ಇದೆ ನೋಡಿ, ಅದಕ್ಕೊಂದಂತೂ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಯಾಕಂದರೆ ಅದು ಮೊನ್ನೆ ಇನ್ನು ಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ, ಪಂಚರಾಜ್ಯಗಳ ಚುನಾವಣೆ ನಂತರ ರಾಹುಲ್ ಗಾಂಧಿಯವರು ಇವ್ರ ಜೊತೆಗೆ ಮಾತಾಡ್ತಾರೆ. CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ನ ಕರೆಸ್ಕೊಳ್ತಾರೆ. ಕ್ಯಾಬಿನೆಟು ಕೂಡ ರೀಶೇಪಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈ ಥರದ ಒಂದು ಪ್ರಹಸನಗಳು ಬೇರೆ ಈ ಎಲ್ಲ ಕಡೆ MLAಗಳೇ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. MLCಗಳು ಕೆಲವು ಸಭೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕೆಲವು ಅವರವರ ಹಿಂಬಾಲಕ ಶಾಸಕರುಗಳು CM ಪರವಾಗಿರುವಂಥವ್ರು ಅವರು ಮೀಟಿಂಗ್ಗಳನ್ನು ಶುರು ಮಾಡ್ತಾ ಇದ್ದಾರೆ. DCM ಪರವಾಗಿ ಇದ್ದಂಥವ್ರು ಅವರು ಕೂಡ ಶುರು ಮಾಡಿದ್ದಾರೆ. ಈ ಥರದೊಂದು ಪ್ರಹಸನಗಳು ಎಲ್ಲ ನಡೀತಾ ಇದೆ ಈ ರಾಜ್ಯದಲ್ಲಿ. ಸುಮಾರು ಒಂದು 5-6 ತಿಂಗಳಿಂದ ಇದು ನಡೀತಾನೆ ಇದ್ದಾವೆ. ಈ ಚುನಾವಣೆ ನಂತರ ಬೈ ಎಲೆಕ್ಷನ್ ಚುನಾವಣೆ ಮತ್ತು ಪಂಚರಾಜ್ಯಗಳ ಚುನಾವಣೆ ಈ ರಿಸಲ್ಟ್ ಆದಮೇಲೆ 100% CM ಬದಲಾವಣೆ ಆಗ್ತಾರೋ ಅಥವಾ ಕಂಟಿನ್ಯೂ ಆಗ್ತಾರೋ. ಇವತ್ತಿನ ಸ್ಟೇಟ್ಮೆಂಟ್ ಬೇರೆ ಇದೆ, ನಾನು ಇನ್ನೂ 2 ವರ್ಷ ಬಜೆಟ್ ಇದೇ ರಾಜ್ಯದ CM ಆಗೇ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ, ಏನಾಗುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ. ಕರ್ನಾಟಕದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಡೀ ವಾಸ್ತವ ಅವ್ರಿಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಯಾರನ್ನು ಚೇಂಜ್ ಮಾಡಿದ್ರೆ, ಯಾರನ್ನು ತಂದರೆ ಏನಾಗುತ್ತೆ, ಅದರ ಪರಿಣಾಮಗಳು ಏನು ಬೀರುತ್ತೆ, ಭವಿಷ್ಯತ್ನಲ್ಲಿ 2028 ಚುನಾವಣೆ ಏನಾಗುತ್ತೆ, ಅದೆಲ್ಲವನ್ನು ಲೆಕ್ಕಾಚಾರ ಇಟ್ಕೊಂಡೇ ಮಾಡುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಚೇಂಜ್ ಮಾಡೋಕ್ಕೇ ಇಡೀ ದೊಡ್ಡ ಪ್ರಹಸನಗಳು ನಡೆದೋಗುತ್ತೆ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗಬೇಕು ಅಂತಂದರೆ ನಾವು ನೀವು ಕೂತು ಚರ್ಚೆ ಮಾಡುವಷ್ಟು ಸುಲಭದಿರಲ್ಲ, ಆಯಿತಾ. ತುಂಬ ದೊಡ್ಡ ಪ್ರಹಸನಗಳು ನಡೆಯುತ್ತೆ. ಸೊ ಹಾಗಾಗಿ ಆ ಲೆಕ್ಕಾಚಾರಗಳನ್ನೆಲ್ಲ ನೋಡಬೇಕಾಗುತ್ತೆ, ನೋಡಿನೇ ಚೇಂಜ್ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥ. ಅಮೆರಿಕ ಮತ್ತು ಇರಾನ್ ಯುದ್ಧ ನಡೀತಿದೆ. ಇವತ್ತು ಗ್ಯಾಸ್ ಕಾಲಿದೆ, ಇಡೀ ದೇಶದ ರಾಜ್ಯಗಳಲ್ಲಿ ಗ್ಯಾಸ್ ಕಾಲಿಂದ ಬೀದಿಗೆ ಬಂದಿದೆ ಎಲ್ಲ ಜನ. ಇವತ್ತು ಮೋದಿನ ಆದ್ರೂ ದೇಶನ BJP ನಾಯಕರು ಹೊಗಳ್ತಿದ್ದಾರೆ, ಇಲ್ಲ ಮೋದಿ ಗ್ರೇಟ್ ಅಂತ, ವಿಶ್ವಗುರು ಅಂತ. ನೀವೇನು ಹೇಳ್ತೀರ ವಿಶ್ವಗುರು ಬಗ್ಗೆ? ನೀವೇನು ಹೇಳ್ತೀರ ಹಾಗಾದ್ರೆ? ನರೇಂದ್ರ ಮೋದಿ ಬಗ್ಗೆ ಏನು ಹೇಳಬೇಕು ಅಂತಂದರೆ, ತುಂಬ ದೊಡ್ಡ ಒಂದು ಮಾತಲ್ಲಿ ಹೇಳೋದಾದರೆ ಅವರು ಮ್ಯಾನೇಜ್ಮೆಂಟ್ ಮಾಡುವಂತಹ ತುಂಬ ದೊಡ್ಡ ಕಲಾವಿದರು ಅವರು, ಆಯಿತಾ. ಡಿಲಿಮಿಟೇಷನ್ ಆಯಿತು ಈ ದೇಶದಲ್ಲಿ. 1000 ಜನ ಬೀದಿಯಲ್ಲಿ ನಿಂತ್ಕೊಂಡು ಸತ್ತೋಗ್ಬಿಟ್ರು. ಇದು 2ನೇ ಬಾರಿ ಆಯಿತಾ. ಕೊರೋನಾದಲ್ಲಿ ನಾವು ಜಾಗಟೆ ಬಾರಿಸ್ಕೊಂಡು ತಟ್ಟೆ ಬಾರಿಸ್ಕೊಂಡು ಲಕ್ಷಾಂತರ ಜನ ಸತ್ತೋಗ್ಬಿಟ್ರು. ಲೆಕ್ಕನೇ ಇಲ್ದಂಗೆ ಆಗ್ಬಿಡ್ತು. ವಿಶ್ವಸಂಸ್ಥೆಗೆ ಲೆಕ್ಕನೇ ಕೊಡಲಿಲ್ಲ, ನಾವು ಹೆಲ್ತ್ ಸಮಸ್ಯೆಗೆ ಲೆಕ್ಕ ಕೊಡಲಿಲ್ಲ, ನಾವೇ ಮರೆ ಮಾಚ್ಕೊಂಡು ಹೋಗ್ಬಿಟ್ರು. ಅದನ್ನು ಕೂಡ ನಿಭಾಯಿಸಿದ್ರು ಅವರು, ಮ್ಯಾನೇಜ್ ಮಾಡಿದ್ರು. ಇವತ್ತು ಕೊರೋನಾ ಈ ಪರಿಸ್ಥಿತಿ ಬಂದಿದೆ. ನೀವು ಇಸ್ರೇಲಿಗೆ ಹೋಗಿ ಫಾದರ್ ಲ್ಯಾಂಡ್ ಅಂದ್ರಿ,
ಆಯಿತಾ. ನಿಮಗೆ ಅಷ್ಟು ವರ್ಷಗಳ ಕಾಲ ಇರಾನ್ ಜೊತೆಗೆ ಇದ್ದಂಥ ಸಂಬಂಧವನ್ನು, ನಿಮ್ಮ ಜೊತೆಗೆ ರೂಪಾಯಿಯಲ್ಲಿ ಇದ್ದಂಥ ಸಂಬಂಧವನ್ನು ಡಾಲರ್ ಜೊತೆಗೆ ನೀವು ಗುರಿಸ್ಕೊಂಡು ನೀವು ಡಾಲರ್ನೂ ಹಾಳು ಮಾಡಿ ರೂಪಾಯಿನ 95% ತಂದು ನಿಲ್ಲಿಸಿದ್ದೀನಿ ಡಾಲರ್ ಎದುರುಗಡೆ. ಇವತ್ತು ನೀವು ಇರಾನ್ ಯುದ್ಧದಲ್ಲಿ ನೀವು ಯಾರು ತಟಸ್ಥವಾಗಿರ್ಬೇಕಿತ್ತು ತಾನೆ. ನೀವು ಮಾತಾಡಿದ್ರೆ ನೆಹರು ಬೈತೀರಿ, ನೀವು ಮಾತಾಡಿದ್ರೆ ಗಾಂಧಿ ಕುಟುಂಬನ ಬೈತೀರಿ ನೀವು. ಸೊ ಇವತ್ತೇನಾಗಿದೆ, ನೀವು ತಟಸ್ಥವಾದಂತಹ ಅಲಿಪ್ತ ನೀತಿಯಲ್ಲಿ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಈ ದೇಶಕ್ಕೆ. ನಿಮಗೆ ಸಹಾಯ ಬೇಕಾಗಿದ್ದು, ನಿಜವಾಗ್ಲೂ ಸಹಾಯ ಬೇಕಾಗಿದ್ದು ಇರಾನ್ ಜೊತೆಗೆ ನಿಮಗೆ. ಯಾಕಂದರೆ ಇರಾನ್ ಜೊತೆಗೆ ರಫ್ತಾಗುವಂತಹ, ಭಾರತಕ್ಕೆ ಆಮದಾಗುವಂತಹ ನಾಟ್ ಓನ್ಲಿ ಆಯಿಲ್ ಹೇಳ್ತಾ ಇರೋದು ನಾವು, ಬಹುತೇಕ ಎಲ್ಲ ಏನೇನು ಪದಾರ್ಥಗಳು ನೀವು ತೊಗೊಂಬರ್ತಾ ಇದ್ದೀರಲ್ಲ ದೊಡ್ಡ ಮಟ್ಟದಲ್ಲಿ ಇರಾನಿಂದ ನೀವು ಯೂರಿಯಾ ಏನಾಗಿದೆ ಇವತ್ತು, ಈಗ ನಾಳೆ ಯೂರಿಯಾದು ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ನೀವು ಗ್ಯಾಸ್ ಏನು ಶುರುವಾಗಿದೆ, ಅತಿ ಹೆಚ್ಚು ಯೂರಿಯಾ 90% ಯೂರಿಯಾಗಳು ನಿಮಗೆ ಸರಬರಾಜು ಆಗ್ತಾ ಇರೋದು ಇರಾನ್, ಗಲ್ಫ್ ಕಂಟ್ರಿಗಳಿಂದ, ಅರಬ್ ಕಂಟ್ರಿಗಳಿಂದ. ಈಗ ನೀವು ಅರಬ್ ಅವರಲ್ಲಿ ಕೂತ್ಕೊಂಡು ಗಲಾಟೆ ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯೂರಿಯಾ ಶುರು ಆಗುತ್ತಲ್ವಾ, ರೈತರು ಏನಾಗಬೇಕಾಗಾದ್ರೆ, ಈ ದೇಶದ ರೈತರು ಏನಾಗಬೇಕು ಹೇಳಿ. ನಿಮ್ಮ ಹತ್ರ ಸ್ಟಾಕೇ ಇಲ್ಲ ಯೂರಿಯಾ, ಗೊಬ್ಬರಗಳೇ ಶುರು ಆಗಿಲ್ಲ. ಇನ್ನೊಂದು 2 ತಿಂಗಳಿಗೆ ನಿಮಗೆ ಮುಂಗಾರು ಬಂದರೆ ಮುಗೀತಲ್ಲ, ನಿಮ್ಗೆ ಯೂರಿಯಾ ಶುರು ಆಗುತ್ತೆ. ಈಗ ನಿಮಗೆ ಗ್ಯಾಸ್ ಏನು ಶುರು ಆಗಿದೆ, ನಾಳೆ ಯೂರಿಯಾ ಶುರು ಆಗುತ್ತೆ, ನಾಳೆ ಇನ್ನೊಂದೇನೋ ಶುರು ಆಗುತ್ತೆ. ನೀವು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇಡೀ ದೇಶವನ್ನು ಬರ್ಬಾದ್ ಮಾಡ್ತಾ ಇದ್ದೀರಾ. ಮತ್ತು ನೀವು ಇಸ್ರೇಲ್ ಮತ್ತು ಇರಾನ್ ನಡುವೆ ನೀವು ಯಾಕೆ ಹೋಗಿದ್ರಿ ಅದನ್ನಾದರೂ ಹೇಳಿ. ದೇಶಕ್ಕೆ ಚರ್ಚೆ ಮಾಡೋಕ್ಕೆ ನೀವು ಪಾರ್ಲಿಮೆಂಟಿಗೆ ಬರ್ತಾ ಇಲ್ಲ. ಏನು ಎಫೆಕ್ಟ್ ಆಗ್ತಾ ಇದೆ ಈ ದೇಶಕ್ಕೆ, ಏನಾಗ್ತಾ ಇದೆ, ಏನು ಅಪಾಯಗಳು ಬರ್ತಾ ಇದೆ, ನಾವು ಹೇಗೆ ಅದನ್ನು ನಿಭಾಯಿಸಬೇಕು, ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ನೀವು ಪಾರ್ಲಿಮೆಂಟಲ್ಲಿ. ಮತ್ತು ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ? ನೀವು ಯಾವುದನ್ನು ನಿಭಾಯಿಸ್ತೀರಿ ಅಂತಂದರೆ ಈ ದೇಶದ ಜನರನ್ನು ನಿಭಾಯಿಸ್ಬೋದಷ್ಟೇ. ಎಲ್ಲ ಮಾಧ್ಯಮಗಳು, ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನೆಲ್ಲ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಬೋದೇ ಹೊರತು ವಾಸ್ತವವನ್ನು ಮರೆಮಾಚಿ ನೀವು ಜಾಸ್ತಿ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಈ ದೇಶದ ಜನ ಅಂಥವ್ರನ್ನೆಲ್ಲ ಮೂಲೆ ಗುಂಪು ಮಾಡಾಗಿದೆ. ಈ ದೇಶನೇ ನಾನು ಅಂತ ಹೇಳ್ಕೊಂಡಿದ್ದಂಥವ್ರ ನಾಯಕರನ್ನೆಲ್ಲ ಗುಡಿಸಿ ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಅಂತ್ಯ ಇದೆ. ಈಗ ನಾವು ಯಾವುದೇ ಉತ್ತುಂಗಕ್ಕೆ ಏರಿದ್ರೂ ಕೂಡ ಕೆಳಗೆ ಇಳಿಲೇಬೇಕಂತೆ. ಹಾಗಾಗಿ ಮೋದಿಗೂ ಒಂದು ಕಾಲ ಬರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.